सुपतराय अस्मान् विश्वानि देववयुनानि विद्वान् यूयो तस्मज्जुहुराणमेनो भूयिष्ठां च नम उक्तिं विधेम ॐ शान्ति शान्ति शान्तिः ॐ आब्रह्मन् ब्राह्मणो ब्रह्मवर्चसि जायताम् अराष्ट्रे राजन्य शूर इषवो अतिव्याधि महारथ जायताम् उद्भिदेनुरोडाण्वान् आशु सप्तिः पुरन्दरि योषो जिष्णुरतिष्ठ सवेयो युव अस्य यजमानस्य वीरो जायताम् निकामे निकामे न पर्जन्यो न वर्षतु फलवत्यो न ओषधया पच्यन्तां योगक्षेमो न कल्प्यताम् ॐ शान्ति शान्ति शान्तिः ॐ आप्यायन्तु ममाङ्गानि वाक्प्राणचक्षुः स्तोत्रमतो बलमिन्द्रियाणि च सर्वाणि सर्वो ब्रह्मोपनिषदम् माहं ब्रह्म निराकुर्याम् मा ब्रह्म निराकरोतु अनिराकरणम् अस्तु निराकरणं मे अस्तु तदात्मनि निरतेः उपनिषत्सु धर्माः ते मयि सन्तु ॐ शान्ति शान्ति शान्तिः ॐ पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः नमस्ते गुरुजी हरि ओम. So we are just in the instance of prana pratishtha. You know, gods, especially when you are doing in linga or vigraha, these are all the places where the life comes, life goes, depending upon your avahana and visarjana or samarpana. So in the Sivalinga which we have installed for puja or any vigrahas that are installed, so we have to make some prana pratishtha. That's why we say always, no, Gananam tva ganapati gum havamahe kavim kavinam upavasramastamam jyeshtarajam brahmanan brahmanaspadana srunvan ಊತಿಭಿಸ್ಸೀದ ಸಾಧನಂ. ಸೊ ಆ ಶೃಣ್ವನ್ ಒಂದು ವರ್ಬು, ಆಮೇಲೆ ಆ ಸೀದ ಇನ್ನೊಂದು. ಸೊ ಯು ಆರ್ ಇನ್ವೈಟಿಂಗ್ ಗಣಪತಿ ಆರ್ ಆಲ್ ಗಾಡ್ಸ್ ಅಲಾಂಗ್ ವಿತ್ ಹಿಮ್ ಅಂಡ್ ಸಿ ದಟ್ ದಿ ಎಂಟೈರ್ ಏರಿಯಾ ಈಸ್ ಬೀಯಿಂಗ್ occupied by the presence of the Paramatma or gods various, and all the gods are the representative forces. They are the representative forces or administrators of the Ishvara, Narayana or whatever higher. So ನಾವು ಕೂತಿರುವಾಗ ನಮಗೆ ಸೆಕ್ಯೂರಿಟಿ ಬೇಕು, ಅಂಡ್ ನಮ್ಮ ಜೊತೆಯಲ್ಲಿ ಆಲ್ ಅದರ್ ಗಾಡ್ಸ್ ಮಸ್ಟ್ ಆಲ್ಸೋ ಬಿ ಅಕಂಪನಿಯಿಂಗ್ ಟು ಡೂ ರುದ್ರಾಭಿಷೇಕಂ ಆರ್ ಪೂಜಾ ಟು ಆಲ್ ದಿ ಗಾಡ್ಸ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ವಿ ಟ್ರೈ ಟು ಫಾರ್ಟಿಫೈ ಆರ್ ಸಿಮೆಂಟ್ ಅವರ್ ಸೆಲ್ಸ್ ಪಕ್ಕದಲ್ಲಿ. And we have started that ರುದ್ರಸ್ನಾನ ಅರ್ಚನ ಆದಿ ಪ್ರಯೋಗದಲ್ಲಿ ಶುಚಿಯಾಗಿ ಬ್ರಹ್ಮಚಾರಿ ಒಂದು ಶುಕ್ರ ವಸ್ತ್ರಗಳನ್ನು ಹಾಕಿಕೊಂಡು ಆಮೇಲೆ ತೂರ್ಪು ಪ್ರತ್ಯೇಕ ದೇಶದಲ್ಲಿ ಕೂತ್ಕೊಂಡು ದೇವತೆಗಳನ್ನು ಆವಾಹನೆ ಮಾಡ್ತೀವಿ. ಅಂಡ್ ಇನ್ ದಟ್ ಸೀಕ್ವೆನ್ಸ್ ವಿ ಹ್ಯಾವ್ ಸೀನ್ ಪ್ರಜರಣೆ ಬ್ರಹ್ಮಾತಿಷ್ಠತು ಪಾದಯೋರ್ ವಿಷ್ಣುಸ್ತಿಷ್ಠತು ಹಸ್ತಯೋ ಹರುಸ್ತಿಷ್ಠತು ಬಾಹ್ವೋರಿಂದ್ರಸ್ತಿಷ್ಠತು ಜಠರೇ ಅಗ್ನಿಸ್ತಿಷ್ಠತು ಹೃದಯೇ ಶಿವಸ್ತಿಷ್ಠತು ಕಂಠೇ ವಸವಸ್ತಿಷ್ಠಂತು ವಕ್ತ್ರೇ ಸರಸ್ವತೀ ತಿಷ್ಠತು ನಾಸಿಕಯೋಃ ವಾಯುಸ್ತಿಷ್ಠತು ನಯನಯೋಃ ಚಂದ್ರಾದಿತ್ಯೌ ತಿಷ್ಠೇತಾಂ ಕರ್ಣಯೋರಶ್ವಿನೌ ತಿಷ್ಠೇತಾಂ ಅಂತ ನಾವು we went on inviting Brahma, Vishnu, Hara, Indra, Agni, Shiva, Vasavaha, Saraswati, Vayu, Chandra, Aditya, Ashwini Devatas, and so on. Rudraha, then Adityaha, then Mahadeva, Vamadeva, Pinaki, Shuri, Shiva Shankarao,
ತಿಷ್ಠೇತಾಂ ಸರ್ವತೋ ವಾಯುಸ್ತಿಷ್ಠತು. ಅಲ್ಟಿಮೇಟ್ಲಿ ನೀವು ನೋಡಿದ್ರೆ ಎಲ್ಲ ಹೆಚ್ಚು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಬಿಕಾಸ್ ನಮ್ಮ ಲಲಾಟದಲ್ಲಿ ರುದ್ರಗಳು ಕೂತಿರ್ತಾರೆ. ರುದ್ರಾಹ ತಿಷ್ಠಂತು ಅಂದರೆ ದರ್ ಇಸ್ ನಾಟ್ ಒನ್ ರುದ್ರ ಆರ್ ಟೂ ರುದ್ರಾಸ್, ತುಂಬ ಜನ ಇದ್ದಾರೆ. ಆಲ್ ಲೋಕಾಸಲ್ಲಿ ಹಾಕಿದ್ದಾರೆ. ದೇರ್ಫೋರ್ ಆ ರುದ್ರರೆಲ್ಲ ಸೂಕ್ಷ್ಮ ರೂಪದಲ್ಲಿ ಬಂದು ದೇ ವಿಲ್ ಬಿ ಆಕ್ಯುಪೈಯಿಂಗ್ ದಿ ಲಲಾಟ ಭಾಗ. ವಾಟ್ ಈಸ್ ಲಲಾಟ? ಲಲಾಟ ಅಂದರೆ ಫೋರ್ ಹೆಡ್. ದಿಸ್ ಫೋರ್ ಹೆಡ್ ಈಸ್ ದಿ ವೈಟ್ ಪೇಪರ್ ಫಾರ್ ಪರಮಾತ್ಮ ಬ್ರಹ್ಮದೇವ. ವೆನ್ ಹಿ ಹ್ಯಾಸ್ ಕ್ರಿಯೇಟೆಡ್ ಅಸ್ ಆರ್ ಸೆಂಟ್ ಅಸ್ ಇನ್ ಟು ದಿಸ್ ವರ್ಲ್ಡ್, ನಮ್ಮನ್ನು ಕಲಿಸಿರುವಾಗ ನಾವು ಏನೇನು ಮಾಡಬೇಕು ಅಂತ ಒಂದು ಚಿಕ್ಕದ ಕ್ಯಾಲೆಂಡರು, ಶಾರ್ಟ್ ನೋಟ್ಸ್ ಅಥವಾ ಶಾರ್ಟ್ ಹ್ಯಾಂಡ್ ಆಗಿ ಬರೆದು ಮಾಡಿರ್ತಾನೆ. ಅದು ನಮ್ಮ ಲೈಫಲ್ಲಿ ಅನ್ವೈಂಡ್ ಆಗ್ತಾ ಬರ್ತಾ ಇರುತ್ತೆ. ದಟ್ಸ್ ವೈ ನೋಬಡಿ ಕ್ಯಾನ್ ಚೇಂಜ್ ನಮ್ಮ ಲಲಾಟದಲ್ಲಿ ಲಿಖಿತ ಡೆಸ್ಟಿನಿ. ಅದನ್ನು ಹೇಳ್ತಾನೆ, ಬರ್ತಾರೆ, ಲಲಾಟ ಲಿಖಿತ ರೇಖಾ ಪರಿಮಾಷ್ಟಂ ನ ಶಕ್ಯತೆ. ಎನಿಥಿಂಗ್ ಯು ಕ್ಯಾನ್ ಎರೇಸ್ ಇನ್ ದ ವರ್ಲ್ಡ್, ಬಟ್ ಯು ಕೆನಾಟ್ ಎರೇಸ್ ವಾಟ್ ಈಸ್ ಆಲ್ರೆಡಿ ಪ್ರೀಡೆಸ್ಟೈನ್ಡ್ ಫಾರ್ ಯು ಅಂತ ಹೇಳ್ತಾರೆ. ವೆನ್ ಯು ಆರ್ ಡೆಸ್ಟೈನ್ಡ್ ಯು ಹ್ಯಾವ್ ಗಾಟ್ ಆಲ್. ಸೊ ಅದನ್ನು ಇನ್ನೊಂದು ರೀತಿಯಾಗಿ ಹೇಳ್ತಾರೆ ಭೈರಪ್ಪನವರೇ, ಋಣಾನುಬಂಧೇನ ಪಶುಪತ್ನಿ ಸುತ ಆಲಯ ಅಂತ. ಈ ಋಣ ಅನುಬಂಧ ಪ್ರಕಾರವಾಗಿ ಪಶು, ಕ್ಯಾಟಲ್, ವೆಲ್ತ್ ಅಂಡ್ ಪತ್ನಿ, ಸ್ಪೌಸ್, ಸುತ, ಚಿಲ್ಡ್ರನ್, ಅಂಡ್ ಆಲಯ ದಿ ರೆಸಿಡೆನ್ಷಿಯಲ್ ಪ್ಲೇಸಸ್. ಸೊ ಈ ಮುಖ್ಯವಾಗಿ ಇದೆಲ್ಲ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಲಲಾಟದಲ್ಲಿ ಎಲ್ಲ ರುದ್ರರು ಕೂತಿರ್ತಾರೆ. ಆ ರುದ್ರರು ಯಾರು ಅಂದರೆ ಘೋರ, ಅಘೋರ, ಘೋರತರ, ಅಘೋರತರ. ಸೊ ದೇರ್ ಆರ್ ಸೋ ಮೆನಿ ಕ್ಲಾಸಿಫಿಕೇಶನ್ಸ್ ಆಫ್ ದಿ ಕೈಂಡ್ಸ್ ಆಫ್ ರುದ್ರಾಸ್. ಅಂಡ್ ಆ ರುದ್ರರೆಲ್ಲ ಕೂತಿರ್ತಾರೆ. ಸೊ ರುದ್ರಾಹತಿಷ್ಠಂತು. ಅಂಡ್ ಕ್ರೆಸ್ಟ್ ಮೇಲೆ ಆದಿತ್ಯರು ತಿಷ್ಠಿರ್ತಾರೆ. ಕ್ರೆಸ್ಟ್ ಇಸ್ ದಿಸ್ ಏರಿಯಾ. ಶಿರಹ ಇಸ್ ಸೊ ಆನ್ ದಿ ಕ್ರೆಸ್ಟ್ ಏರಿಯಾ ದೇರ್ ಆರ್ 12 ಆದಿತ್ಯಗಳು ಕೂತಿರ್ತಾರೆ. ಮಿತ್ರ, ರವಿ, ಸೂರ್ಯ, ಭಾನು, ಖಗ, ಪೂಷ, ಹಿರಣ್ಯ, ಸವಿತ್ರ, ಮರೀಚ, ಇವರೆಲ್ಲರೂ 12 ಜನ ಇದ್ದಾರೆ. ಅಂದರೆ ದೇರ್ ಆಲ್ ದಿ ರೆಪ್ರೆಸೆಂಟೇಟಿವ್ ಫೋರ್ಸಸ್ ಆಫ್ ದಿ ಪ್ರೈಮಾರ್ಡಿಯಲ್ ಆದಿತ್ಯ, ದಿ ವೆರಿ ಸ್ಪ್ಲೆಂಡರ್, ಸೋರ್ಸ್ ಆಫ್ ದಿ ಸ್ಪ್ಲೆಂಡರ್, ರೇಡಿಯನ್ಸ್, ಲೈಟ್ ಅಂಡ್ ಬ್ರಿಲಿಯನ್ಸ್. ಅದರಿಂದ ಆದಿತ್ಯೌ ತಿಷ್ಠಂತಾಂ. ಆಮೇಲೆ ಶಿರಸಿ, ಓವರ್ ದ ಹೆಡ್ ಯಾರ್ಯಾರಬೇಕು? ಮಹಾದೇವಸ್ತಿಷ್ಠತು. ಇಲ್ಲಿ ಮಹಾದೇವನು ಕೂತಿರ್ತಾನೆ. ಆಮೇಲೆ ಶಿಖಾಯ, ಇಲ್ಲಿ ವಾಮದೇವ ತಿಷ್ಠತು. ಆಮೇಲೆ ಪೃಷ್ಠಭಾಗದಲ್ಲಿ ಬ್ಯಾಕ್ ಆಫ್ ಅಸ್ ದೆರ್ ಇಸ್ ಪಿನಾಕಿ. ಅಂದ್ರೇನು? ಪಿನಾಕ ಅನ್ನೋದು ಶಿವನ ಧನಸ್ಸು ಹೆಸರು. ದಟ್ ಈಸ್ ದಿ ನೇಮ್ ಆಫ್ ದಿ ಬೋ ಆಫ್ Shiva is called Pinaki. That's why he is called as Pinakapani, Pinakahasta, and ultimately he is called as a Pinaki. ಆ ಪಿನಾಕವನ್ನು ಕೈಯಲ್ಲಿ ಇರ್ತಾನೆ. ನಮಗೆ ಕಾಣೋದಿಲ್ಲ. ಓನ್ಲಿ ರಾಮನ ಕೋದಂಡ ಮಾತ್ರ ಕಾಣುತ್ತೆ, ಬಿಕಾಸ್ ಈಸ್ ಅ ಕೋದಂಡಪಾಣಿ. ಬಟ್ ಪಿನಾಕಪಾಣಿ ಅನ್ನುವಾಗ ನಾರ್ಮಲಿ ವಿ ಡೋಂಟ್ ಸಿ ದಟ್. He has only the Trisulam, which is the embodiment of all ಆಯುಧಾಸ್ in him. ಸೊ ಆ ಪರಮಾತ್ಮನಲ್ಲಿ ಏನೇನು ಆಯುಧಗಳಿದೆಯೋ, ಶಸ್ತ್ರಗಳಿದೆಯೋ, ಅದೆಲ್ಲ ಆ ಶಕ್ತಿ ಶೂಲಹಸ್ತಂ ಅಂತ ಶೂಲದಲ್ಲಿರುತ್ತೆ. ಬಟ್ ಪಿನಾಕ ಈಸ್ ಅ ಸ್ಪೆಷಲ್ ಎಕ್ಸ್ಟ್ರಾ ವೆಪನ್ ವಿಚ್ ಹಿ ಈಸ್ ಹೋಲ್ಡಿಂಗ್ ಆ್ಯಂಡ್ ಹಿ ಈಸ್ ಕಾಲ್ಡ್ ಆಸ್ ಎ ಪಿನಾಕಿ. ದಟ್ ಈಸ್ ದಿ ನೇಮ್ ಆಫ್ ದಿ ಬೋ. ಬಿಲ್ಲು, ಬಾಣ. ಆಮೇಲೆ ನಿಮ್ಮ ಮುಂದೆ ಭಾಗದಲ್ಲಿ ಶಿವನು ಶೂಲವನ್ನು ಇಟ್ಕೊಂಡು ನಿಂತಿರಬೇಕು. ಪುರತಃ ಶೂಲಃ ತಿಷ್ಠತು. ಸೊ ವಿತ್ ಶೂಲ ಆರ್ ವಿತ್ ದ ಟ್ರೈಡೆಂಟ್ ಆರ್ ವಿತ್ ದ ಶಕ್ತಿ ಅಸ್ತ್ರ, ಶಿವ ಶುಡ್ ಬಿ ಸ್ಟ್ಯಾಂಡಿಂಗ್ ಬಿಫೋರ್ ಯು. ಆಮೇಲೆ ಪಾರ್ಶ್ವಯೋ ಶಿವ ಶಂಕರೌ ತಿಷ್ಠೇತಾಂ. ಸೊ ಶಿವ ಶಂಕರರು ನಮ್ಮ ತಾಯಿ ತಂದೆ, ಅಪ್ಪ ಅಮ್ಮ, ಅಯ್ಯ ಅಮ್ಮ. ಸೊ ನಾರ್ಮಲಿ ನೋಡಿರ್ಬೋದು ಭೈರಪ್ಪನವರೇ, ಅಪ್ ಟು ದ ಚೈಲ್ಡ್ಸ್ ವಿವಾಹ, ದ ಡಾಟರ್ ಆರ್ ಸನ್, ಅಪ್ಪ ಅಮ್ಮ ಪಕ್ಕದಲ್ಲಿ ಕೂತಿರ್ತಾರೆ. ಆ್ಯಂಡ್ ದೇ ಗೋ ಥ್ರೂ ದಿ ಹೋಲ್ ಪಾಯಿಂಟ್ಸ್. ಒಂದ್ಸಲ ಅವರಿಗೆ ವಿವಾಹವನ್ನು ಆದಮೇಲೆ
you never sit besides them anymore. ಆಯಿತು, ನಿಮ್ಮ ಚಾನ್ಸು ಲೈಫಲ್ಲಿ ಆಯಿತು. ಆಮೇಲೆ ನೀವು ಕುರ್ಚಿ ಮೇಲೆ ಕೂತ್ಕೊಂಡು ವಾಚ್ ಮಾಡ್ತಾ ಇರ್ತಾರೆ. ಇಫ್ ಅಟ್ ಆಲ್ ದೇ ಆರ್ ಡೂಯಿಂಗ್ ಜಾತಕರ್ಮ, ಚೌಲ ಆರ್ ಎನಿ ಸಂಸ್ಕಾರ ದಟ್ ದೇ ಆರ್ ಗಿವಿಂಗ್ ಟು ದ ಚೈಲ್ಡ್, ಯು ವಿಲ್ ಓನ್ಲಿ ಬಿ ಎ ವಿಟ್ನೆಸ್, ಸೂಪರ್ವೈಸರ್. ಅದರ್ವೈಸ್ ಓನ್ಲಿ ಅಪ್ ಟು ಮ್ಯಾರೇಜ್. ಬಟ್ ಇಲ್ಲಿ ನಾವು ವಿಶೇಷವಾದ ಪೂಜೆಗಳನ್ನು ಮಾಡುವಾಗ ಶಿವ ಶಂಕರ ಅಂದರೆ ಪಾರ್ವತಿ ಪರಮೇಶ್ವರ ಇಬ್ಬರೂ ಕೂಡ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರಬೇಕು. ಪಾರ್ಶ್ವಯೋ ಶಿವ ಶಂಕರೌ ತಿಷ್ಠೇತಾಂ. ಆಮೇಲೆ ವಾಯು ಸಂಚಾರ ಇರಬೇಕು. ಸರ್ವತೋ ವಾಯು ತಿಷ್ಠತೋ. ವಾಯು ಇಲ್ಲದೆ ಇದ್ರೆ ವಿ ಬಿಕಮ್ ಸಿಂಪ್ಲಿ ನೋ ಯೂಸ್. ಅದನ್ನು ನೀವು ನೋಡಬಹುದು ಸೈನ್ಸಲ್ಲಿ ವಾಯುರೇಚಕ ಅಂತಾರೆ. ಇಫ್ ಯು ಜಸ್ಟ್ ರಿಮೂವ್ ದಿ ಏರ್ ಇನ್ಸೈಡ್ ದಿ ಡಬ್ಬಿ ಎಂಟಿ, then it becomes a flat body. If there is air inside, it becomes a fat body. ಹಂಗೆ ಏರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಾಯುದೇವನು ಎಲ್ಲ ಡೈರೆಕ್ಷನ್ಸಲ್ಲಿ ಎಲ್ಲ ಏರಿಯಾಸು ಇರಬೇಕು. ಇದೆಲ್ಲ ಆದಮೇಲೆ ಎಲ್ಲ ಅಗ್ನಿ ಎಲ್ಲಿರಬೇಕಪ್ಪ? ಅಗ್ನಿ ಏನು ಮಾಡಬೇಕು? ಜ್ವಾಲಾಮಾಲಗಳಿಂದ ಏನು ಮಾಡಬೇಕು? ಹಿ ಮಸ್ಟ್ ಬಿ ಪರಿವೃತ ಅಂದರೆ ಎನ್ಸರ್ಕ್ಲಿಂಗ್. So the entire area where you are located has got to be fortified and encircled with the flames forming as a mala. Mala is a rosary. So garland ತರಹ ಸುತ್ತಲೂ ಒಂದು ಸರ್ಕ್ಯುಲರ್ ಆಗಿ ಸರ್ಕಮ್ಸ್ಕ್ರೈಬ್ ಮಾಡಿರಬೇಕು. ಯು ಆರ್ ಬೀಯಿಂಗ್ ಸರ್ಕಮ್ಸ್ಕ್ರೈಬ್ಡ್ ವಿತ್ ದಿ ಅಗ್ನಿಜ್ವಾಲ ಮಾಲ. ಆಮೇಲೆ ಇನ್ನು ಯಾವ ದೇವತೆಗಳು ನೀವು ಇಲ್ಲಿ ಮೆನ್ಷನ್ ಮಾಡಿಲ್ವೋ, they all other the such gods also have got to take their seat in your own body. ಅದರಿಂದ ಯಥಾಸ್ಥಾನಂ ತಿಷ್ಠಂತು ಸರ್ವದೇವತಾಃ. ಈ ಸರ್ವೇಷು ಅಂಗೇಶು, ನನ್ನ ಎಲ್ಲ ಅಂಗಗಳಲ್ಲಿ ಸರ್ವದೇವತೆಗಳು ಬಂದು ಕೂತಿರಲಿ. ಭೈರಪ್ಪನವರು ನಿಮ್ಗೆ ಹೇಳಿದ್ದೀನಿ ಏನು, ಒಂದು ಸರ್ವದೇವತಾಃ, ಆಮೇಲೆ ವಿಶ್ವೇ ದೇವತಾಃ, and like we have got Devataha. So we have got three groups of people where there are Devatas, Sarve Devatas, Vishwe Devatas. ಈ ಮೂರರಲ್ಲಿ ಸರ್ವೇ ದೇವತಾಹ ಅಂದರೆ ಜನರಲ್ ಅಮೌಂಟ್ ಆಫ್ ಆಲ್ ಗಾಡ್ಸ್ ಅವರೆಲ್ಲರೂ. ದಟ್ ಮೀನ್ಸ್ ಇನ್ ಮಹಾನ್ಯಾಸ ಯು ಆರ್ ಬೀಯಿಂಗ್ ಎಂಪವರ್ಡ್, ಯು ಆರ್ ಬೀಯಿಂಗ್ radiated with the presence of the various gods. Therefore ಇವರೆಲ್ಲರೂ ಏನು ಮಾಡಬೇಕು ಅಂದರೆ ನಿಮ್ಗೆ ಯಾವ ಥರ ಹಾನಿ ಮಾಡಬಾರ್ದು. ದೇ ಆರ್ ನಾಟ್ ಸಪೋಸ್ ಟು ಗಿವ್ ಯು ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್. ಮಾಂ ರಕ್ಷಂತು. ಆಮೇಲೆ ಯಜಮಾನಂ ರಕ್ಷಂತು. ಆಮೇಲೆ ನಮ್ಮ ಯಜಮಾನ ಇದಾನಲ್ಲ, ಹೂ ಇಸ್ ಆರ್ಗನೈಸಿಂಗ್ ದಿ ಮನೆ ಯಜಮಾನ ಇದಾನಲ್ಲ, ಆರ್ ಅಗ್ನಿ ಸ್ಯಾಕ್ರಿಫೈಸನ್ನು ಆರ್ಗನೈಸ್ ಮಾಡಿರುವ ಫೈನಾನ್ಸರ್ ಇದ್ದಾರಲ್ಲ, ಅವನ್ನು ಕೂಡ ರಕ್ಷಣೆ ಮಾಡಿ ಅಂತ. ಇಷ್ಟೆಲ್ಲ ನೀವು ನಿಮ್ಮ ಯಜಮಾನ ಎಲ್ಲರಿಗೂ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡಿ, ಆಮೇಲೆ ನೀವು ಯಥಾಲಿಂಗಂ ಅಂಗಾನಿ ಸಂಸ್ಕೃತ್ಯ. ಸೊ ಆಸ್ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಟಚ್ ಆಲ್ ದಿ ಲಿಂಗ ಆರ್ ಲಕ್ಷಣ ಆರ್ ಬಾಡಿ ಪಾರ್ಟ್ಸ್ and then recite this kind of thing. ಇದು ಪ್ರಾಣ ಪ್ರತಿಷ್ಠಾಪನಾ ಮಂತ್ರ ಅಂತಾರೆ, ವೇರ್ ಯು ಆರ್ ಟ್ರೈಂಗ್ ಟು ಮೇಕ್ ಯುವರ್ ಲೈಫ್ ಟು ಎಂಟರ್ ಇನ್ ಟು ದಿ ವಿಗ್ರಹ ಆರ್ ಲಿಂಗ ಆರ್ ಎನಿಥಿಂಗ್ ದಟ್ ಯು ಕೀಪ್ ಇಟ್. ಅಂಡ್ ಇನ್ನೊಂದು ಇಂಪಾರ್ಟೆನ್ಸ್ ಅಂದರೆ ಸಾಲಗ್ರಾಮಗಳಲ್ಲಿ ದೇವರು ಬರೋದು ಹೋಗೋದು ಇಲ್ಲ. ನಿತ್ಯವಾಸಿನಃ ಸಾಲಗ್ರಾಮೇಶು ದೇವತಾಃ. All gods constantly dwell in the salagrama. Therefore ಸಾಲಗ್ರಾಮಗಳಲ್ಲಿ ನಾವೇನು ಮಾಡಬೇಕು, ಮನೆಯಲ್ಲಿ ಸಾಲಗ್ರಾಮ ಇದ್ದರೆ ಅದಕ್ಕೆ ಸಿಂಬಾಲಿಕ್ ಆಗಲಿ ಕೂಡ ನೀವು ಸ್ವಲ್ಪ ನಮಸ್ಕಾರ ಮಾಡಿ ಏನೋ ಒಂದು ಮಾನಸಿಕವಾಗಿ ಆದರೂ ಅರ್ಪಣೆ ಮಾಡ್ತಾ ಇದ್ದರೆ ಅವಾಗ ಸಾಲಗ್ರಾಮಗಳಲ್ಲಿ ದೇವತಾ ತೃಪ್ತಿ ಆಗತ್ತೆ. ಅದರಿಂದ ಯಥಾ ಲಿಂಗಮಂಗ. ಸೊ ನಮಗೇನು ಮಂತ್ರ, yantra and tantra, these are the three things. So mantra is the sound, yantra is the
picture, formation of the God in diagrammatical. That's why ಯಂತ್ರಗಳನ್ನು ಏನು ಹೇಳ್ತಾರೆ ಅಂದರೆ diagrammatical representation of the God. And every God has got a ಯಂತ್ರ. ಸೂರ್ಯ ಯಂತ್ರ ಇದೆ, and ವಿಷ್ಣು ಯಂತ್ರ ಇದೆ. Everybody has got ಯಂತ್ರ. ನಮ್ಮ ರಾಗಿಗುಡ್ಡ ಆಂಜನೇಯ ಸ್ವಾಮಿ ಟೆಂಪಲ್ ಪುರೋಹಿತರು ಕೆಲವರನ್ನ ಕರೆದರೆ ನಮ್ಮ ಪೂಜೆ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಸೂರ್ಯ ಹೋಮ ಮಾಡುವಾಗ ಅವ್ರೇನು ಮಾಡ್ತಾರೆ, ಸೂರ್ಯ ಯಂತ್ರವನ್ನು ಬರೀತಾರೆ. ಇಲ್ಲ ದುರ್ಗಾ ಹೋಮ ಮಾಡುವಾಗ ದುರ್ಗಾ ಯಂತ್ರವನ್ನು ಬರೀತಾರೆ. ಅಂದರೆ ಆ ಯಂತ್ರದಲ್ಲಿ ಆಯಾ ದೇವತೆಗಳ ಶಕ್ತಿ ಎಲ್ಲ ತುಂಬಿರುತ್ತೆ. ದೇರ್ಫೋರ್ ಮಂತ್ರ, ಯಂತ್ರ. ತಂತ್ರ ಅಂದರೆ ತಮ್ ತನೋತಿ ಇತಿ ತಂತ್ರ. ದಿ ನೆಸೆಸರಿ ಅಪ್ಲಿಕೇಶನ್ಸ್ ದಟ್ ಯು ಡೂ ಈಸ್ ಕಾಲ್ಡ್ ತಂತ್ರ. ಸೊ ಮಂತ್ರ, ಯಂತ್ರ, ತಂತ್ರ, these three things club together to make the God completely under your direction or under your protection. ಅದರಿಂದ ಕೆಲವರು ಯಂತ್ರಗಳನ್ನು ಕೂಡ ಬರೀತಾರೆ. And you must have seen Surya Yantra when we performed Aruna Prashna Parayana and Aruna Homa and all that. So there was a drawing picture of the Surya Yantra, and that is what. So anyway, Atara ಅಗ್ನಿ ದಂದ ವಾಚಿ ಶ್ರಿತಃ. ನೀವು ವಾಚಿ ಅಂದರೆ ಸೌಂಡ್. ಸೊ ನಿಮ್ಮ ಉಚ್ಚಾರಣ, ಸೊ ಮಂತ್ರಗಳನ್ನು ಉಚ್ಚಾರಣ ಮಾಡ್ತಾ ಇದ್ರೆ ಯು ಗೆಟ್ ಇಟ್. ನಾವು ಸೊ ಐ ಥಿಂಕ್ ಭೈರಪ್ಪನವರೇ ಡಿಸೈಡ್ ಮಾಡ್ತೀರಾ? ಓಂ ಅಗ್ನಿರ್ಮೇ ವಾಚಿ ಶ್ರಿತಃ. ಓಂ ಅಗ್ನಿರ್ಮೇ ವಾಚಿ ಶ್ರಿತಃ. ಓಂ ಅಗ್ನಿರ್ಮೇ ವಾಚಿ ಶ್ರಿತಃ. ವಾಗ್ಹೃದಯೇ ಹೃದಯಂ ಮಯಿ. ವಾಗ್ಹೃದಯೇ ಹೃದಯಂ ಮಯಿ. ವಾಗ್ಹೃದಯೇ ಹೃದಯಂ ಮಯಿ. ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ. ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ. ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ. ವಾಯುರ್ಮೇ ಪ್ರಾಣೇ ಸ್ಥಿತಃ. ವಾಯುರ್ಮೇ ಪ್ರಾಣೇ ಶ್ರಿತಃ. ವಾಯುರ್ಮೇ ಪ್ರಾಣೇ ಶ್ರಿತಃ. ಪ್ರಾಣೋ ಹೃದಯೇ ಹೃದಯಂ ಮಯಿ. ಪ್ರಾಣೋ ಹೃದಯೇ ಹೃದಯಂ ಮಯಿ. ಪ್ರಾಣೋ ಹೃದಯೇ ಹೃದಯಂ ಮಯಿ. ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ. ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ. ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ. ಸೂರ್ಯೋ ಮೇ ಚಕ್ಷುಷಿ ಸ್ಥಿತಃ. ಸೂರ್ಯೋ ಮೇ ಚಕ್ಷುಷಿ ಶ್ರಿತಃ. ಸೂರ್ಯೋ ಮೇ ಚಕ್ಷುಷಿ ಶ್ರಿತಃ. ಚಕ್ಷುರ್ಹೃದಯೇ ಹೃದಯಂ ಮಯಿ. ಚಕ್ಷುರ್ಹೃದಯೇ ಹೃದಯಂ ಮಯಿ. ಚಕ್ಷುರ್ಹೃದಯೇ ಹೃದಯಂ ಮಯಿ. ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ. ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ. ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ. ಅಗ್ನಿ, then you see Vayu and Surya to begin with. ಈ ಅಗ್ನಿ, ವಾಯು, ಸೂರ್ಯ, these three are taken as the Vedic trinities, ವೇದ ತ್ರಿಮೂರ್ತಿಗಳು. ಅಂಡ್ ಸಮಥಿಂಗ್ ಲೈಕ್ ಇನ್ ಪುರಾಣ ತ್ರಿಮೂರ್ತಿಗಳು ಯಾರು ಅಂದರೆ ಬ್ರಹ್ಮ, ವಿಷ್ಣು ಆ್ಯಂಡ್ ಶಿವ. ಸೊ ಸೃಷ್ಟಿ, ಸ್ಥಿತಿ ಆ್ಯಂಡ್ ಲಯ. ಸೊ ವೇದಿಕ್ ಟ್ರಿನಿಟಿ ಆ್ಯಂಡ್ ಪುರಾಣಿಕ್ ಟ್ರಿನಿಟಿ, ಈ ಮೂರು ಜನ ಫಸ್ಟು. ಆ್ಯಂಡ್ ಈ ಸೀಕ್ವೆನ್ಸ್ ನೋಡಿ ಏನಂದರೆ ಹೃದಯ ವಾಚಿ. ಸೊ ವಾಚಿ ಅಂದರೆ ಸ್ಪೀಚ್, ಮಾತು, ಅಟರೆನ್ಸ್, ಸೌಂಡ್. ಅದು ಎಲ್ಲಿಂದ ಬರುತ್ತೆ ಅಂದರೆ ಮನಸ್ಸು. ಹೃದಯ ಅಂದರೆ ಮನಸ್ಸು ಆರ್ ದಿ ಹಾರ್ಟ್, ದ ಡೀಪರ್ ಒನ್. ಅದರಿಂದ ಯು ಟ್ರೈ ಟು ಕನೆಕ್ಟ್ ಯುವರ್ ಸ್ಪೀಚ್ ವಿತ್ ದಿ ಹಾರ್ಟ್. ಆ್ಯಂಡ್ ಈ ಹಾರ್ಟ್ ಎಲ್ಲಿದೆ ಅಂದರೆ ಅಮೃತಮಯಿ. ಸೊ ಅಮೃತದಲ್ಲಿ, ಅಮೃತ ಅಂದರೆ ಇಮ್ಮಾರ್ಟಾಲಿಟಿ. ಅಂದರೆ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಬಿಕಮ್ ಇಮ್ಮಾರ್ಟಲ್. ಅದು ಅಮೃತಪಾನ. ಸೊ ಅಮೃತತ್ವ ಬಂದರೆ ವಿ ಆರ್ ಆಲ್ ರಿಲೀವ್ಡ್ ಆಫ್ ದಿ ಜನ್ಮ. ಅಂದರೆ ಅಮೃತ ಭವೇಯು ಅಂತ ಹೇಳ್ತಾರೆ. ಸಿ ಅಮೃತ ಭವೇಯು ಅಂದರೆ
ಅಲ್ಟಿಮೇಟ್ಲಿ ನಮ್ಮ ಜನ್ಮ, ನಮ್ಮ ಜೀವನ, all that upon this earth must completely be led towards the Amrutatva. Is it not? Therefore, ನೋಡಿದ್ರೆ ವಾಚಿ ಅಗ್ನಿ ಶ್ರಿತಃ ಮೇ, ನನ್ನ ಮಾತುಗಳಲ್ಲಿ ಅಗ್ನಿ ಇದ್ದಾನೆ. ಅಂದರೆ ನೀವು ಸ್ಪೀಡು, ಕೋಪ, ನಿನ್ನ ಎಮೋಷನ್ಸು ಹೆಂಗಿದೆಯೋ ಅಕಾರ್ಡಿಂಗ್ ಆಸ್ ಯುವರ್ ಎಮೋಷನ್ಸ್ ದಿ ಸ್ಪೀಚ್ ಆಲ್ಸೋ ಕಮ್ಸ್ ಔಟ್ ಅಲ್ವಾ? ನಮಗೆಲ್ಲ ಪರಿಚಯ ಇದೆ. ಪೆನ್ ಕೊಡ್ರಿ, ಯು ಕ್ಯಾನ್ ಗೆಟ್ ಪೆನ್ ಕೊಡ್ರಿ ಅಂತ. ಯು ಸಿ ಹೌ ಯು ಚೇಂಜ್ ದಿ ಟೋನ್. ಅದೆಲ್ಲ ಅಗ್ನಿಯ ಸ್ವರೂಪ. ಮೈಲ್ಡ್, ವೈಲ್ಡ್. ಆ್ಯಂಡ್ ಈ ಮೈಲ್ಡ್ ವೈಲ್ಡ್ ಆಗಿರೋದೆಲ್ಲ ಅಗ್ನಿ. ಅದಕ್ಕೋಸ್ಕರ ಯು ಹ್ಯಾವ್ ಆಲ್ವೇಸ್ 3 ಕಂಟ್ರೋಲ್ಸ್: ಸ್ಮಾಲ್, ಮೀಡಿಯಮ್ ಆ್ಯಂಡ್ ಬಿಗ್. ಈ 3 ಕಂಟ್ರೋಲ್ಸಲ್ಲಿ ಎಲ್ಲ ಆಪರೇಟ್ ಮಾಡ್ತಾ ಇರ್ತೀವಿ. ಅದರಿಂದ ನಿಮ್ಮ ವಾಕಲ್ಲಿ ಅಗ್ನಿದೇವರು ಕೂತಿರ್ತಾರೆ. ಈ ವಾಕು, ಈ ಅಗ್ನಿ ಎಲ್ಲಿದೆ ಅಂದರೆ ಹೃದಯದಲ್ಲಿದೆ. ವಾಕ್ ಎಲ್ಲಿಂದ ಬರುತ್ತೆ? ಹೃತ್ಕಂಠರಸನ ಅಂತಾರೆ, ಹೇಳ್ತಾರೆ. ಹೃದಯದಲ್ಲಿ ಆರಿಜಿನೇಷನು, ಕಂಠದಲ್ಲಿ ಪಾಸ್ಔಟು ಆ್ಯಂಡ್ ಬಾಯಲ್ಲಿ ಔಟ್. ಸೊ ಹೃತ್ಕಂಠರಸನಾದುಲಂದು. ರಸನ ಅಂದರೆ ನಾಲಿಗೆ, ಮೌತ್. ಸೊ ದಟ್ ರಸನ ಏರಿಯನು, ಯು ಗಾಟ್ lips are there, labials, teeth are there, dentals, and tongue is there, and palate is there, palatals. ಈ ತರಹ ನಾವು ಶಬ್ದಗಳನ್ನು ಉಚ್ಚಾರಣ ಮಾಡ್ತೀವಿ. ಕಖ, ಗಘ, ಅ, ಆ, ಇ, ಉ, ಉ, ಹು, and like that when we have got the Varnamala, then ಇವೆಲ್ಲ ಎಲ್ಲಿಂದ where from are the sounds coming up? ಹೃದಯೇ. ಅಂಡ್ ಆ ಹೃದಯ ಯಾರ್ದಪ್ಪ ಅದು? ಹೂಸ್ ಈಸ್ ದಟ್ ಮೈಂಡ್? ಮಮ ಹೃದಯೇ, ಅದು ನಂದು. ಅಂಡ್ ಆ ಹೃದಯ ಎಲ್ಲಿದೆ? ಹೃದಯ ಮಯಿ. ಮೈಯನ್ನು ಸಪ್ತಮಿ ಭಕ್ತಿ ಏಕವಚನ. ಮಮ ಅಸ್ಮತ್ ಶಬ್ದ. ಸೊ ಅಹಂ ಆವಾಂ ವಯಂ. ಮಯಿ ಅಂದರೆ ನನ್ನಲ್ಲಿ ಇದೆ. ಇಟ್ ಈಸ್ ದೇರ್ ಇನ್ ಮೀ, ಮಯಿ. ಅಂಡ್ ನಾನೆಲ್ಲಿದ್ದೀನಿ ಅಂದರೆ ಐ ಆಮ್ ಫ್ರಮ್ ಅಮೃತ. ಐ ಆಮ್ ಇನ್ ದಿ ಅಮೃತ. ಅಂದರೆ ಅರ್ಥ ಏನು? ನಾವೆಲ್ಲ ಅಮೃತದಿಂದ ಬಂದಿದ್ದೀವಿ. ಮತ್ತೆ ನಮ್ಮ ಆಕ್ಟಿವಿಟಿಯಿಂದ ಕೊನೆಗೆ ಅಮೃತಕ್ಕೆ ಹೊರಟೋಗ್ಬೇಕು. ದಟ್ಸ್ ವೈ ವಿವೇಕಾನಂದ ಆಲ್ವೇಸ್ ವಿಲ್ ಬಿ ಸೆಲ್ಲಿಂಗ್ ಉತ್ತಿಷ್ಠ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಅಮೃತಸ್ಯ ಪುತ್ರಾಹ ಅಂತ ಅವರು ಯಾವಾಗಲೂ ಒಂದು ಸ್ಲೋಗನ್ ಸೃಷ್ಟಿ ಮಾಡಿ ಎಲ್ಲರೂ ಉತ್ತೇಜನ ಮಾಡ್ತಾ ಇದ್ರು. ವಿವೇಕಾನಂದ, ಗ್ರೇಟ್ ಮ್ಯಾನ್. ಅದಕ್ಕೆ ಮುಂಚೆನೆ ವಿ ಹ್ಯಾವ್ ಗಾಟ್ ದಟ್ ಕೈಂಡ್ ಆಫ್ ಸ್ಪಿರಿಟೆಡ್ನೆಸ್ ಇನ್ ಅವರ್ ಉಪನಿಷತ್ಸ್. ಸೊ ಉಪನಿಷತ್ತುಗಳಲ್ಲಿ ಆ ತರಹ ಉತ್ತಿಷ್ಠತ, ಜಾಗ್ರತ, ಮಹಾನಾರಾಯಣ ಉಪನಿಷತ್ತಲ್ಲಿ ಬರುತ್ತೆ. ಆಮೇಲೆ ಇಟ್ ಆಲ್ಸೋ ಕಮ್ಸ್ ಇನ್ ಅರುಣ ಪ್ರಶ್ನ ಅಂಡ್ ಸಮ್ ಅದರ್. ಸೊ ನಮ್ಮ ವೇದಿಕ್ ಟೆಕ್ಸ್ಟ್ ಅಲ್ಲಿ one or the other Vedic text, you get the spirit of that. So Hridayam Mayi. And next you see, so Agni, Vak. Next one is linkage. Vayuhu, Pranavati, Prane Sritaha. ವಾಯುದೇವನು ಎಲ್ಲಿದ್ದಾನೆ? ಪ್ರಾಣದಲ್ಲಿ ಕೂತಿದ್ದಾನೆ. ಅಂದರೆ ಅರ್ಥ ಏನು? ಪಂಚವಾಯವ. ಅದೇನು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ ಪಂಚ ಪ್ರಾಣಗಳು ನಮ್ಮ ಬಾಡಿಯಲ್ಲಿ ಯಾವಾಗಲೂ ಸಂಚಾರ ಮಾಡ್ತಾನೆ ಇರುತ್ತೆ. ಸೊ ಪ್ರಾಣ ಸಂಚಾರ ಈಸ್ ಕಮಿಂಗ್ ಅಂಡ್ ಗೋಯಿಂಗ್. ಪ್ರಾಣ ಏನಾಗುತ್ತಂದ್ರೆ ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಬಿ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಅದರ ಅನುಗುಣವಾಗಿ ನಮ್ಮ ಹಾರ್ಟ್ಗಳು ಏನಾಗುತ್ತೆ? ಲಬ್ ಡಬ್, ಲಬ್ ಡಬ್ ಅಂತ ಶಬ್ದ ಬರುತ್ತೆ. ಲಬ್ ಅಂದರೆ ಏನಪ್ಪ ವೈರಪ್ಪನವರೇ? ಲಾಭ. ಡಬ್ ಅಂದರೆ ನಷ್ಟ. ಡಬ್ ಆದ್ಮೇಲೆ ಲಬ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಲಬ್ ಆದ್ಮೇಲೆ ಡಬ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಎನಿವೆ, ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಪ್ರಾಣ. ಸೊ ಇದ್ದಕ್ಕಿದ್ದಂಗೆ ಹೊರಟೋಗ್ತಾರೆ, ನಿದ್ದೆಯಲ್ಲೇ ಹೊರಟೋಗ್ತಾರೆ. ಇದಕ್ಕೆಲ್ಲ ಕಾರಣ ಏನಂದರೆ
ಪ್ರಾಣ. ಈ ಪ್ರಾಣ ಎಲ್ಲಿಂದ ಇದೆ ಅಂದರೆ ವಾಯುದೇವನ ಅನುಗ್ರಹದಿಂದ ಪ್ರಾಣ ಇದೆ. ದೇರ್ಫೋರ್ ವಾಯುರ್ಮೇ ಪ್ರಾಣೇ ಸ್ಥಿತಃ. ಸ್ಥಿತಃ ಅಂದರೆ ಹಿ ಈಸ್ ಡೆಪಾಸಿಟೆಡ್, he embodied. So in my pranam, Vayudevanu is there. ಆ ಪ್ರಾಣ ಎಲ್ಲಿದೆ? ವೆರ್ is the location of the pranam of your body? Actually, everywhere ಪ್ರಾಣ is there in our body. ನಾನು ಹೇಳಿದ್ದೀನಿ ಒಂದು ಕಥೆ, ಉಪನಿಷತ್ ಕ್ಲಾಸ್ ಹೇಳೋದಲ್ಲ. There was a discussion in ಜ್ಞಾನ ಸಭಾ organized by Brahmadeva, where all rishis have come as delegates. So there was a talk, how many pranas are there in us? ಅವಾಗ ಒಬ್ಬೊಬ್ಬರು ಋಷಿಗಳು ಎದ್ದು ನಿಂತ್ಕೊಂಡು ತ್ರಯ ಇಮೆ ಪ್ರಾಣಾಹ, ಸಪ್ತ ಇಮೆ ಪ್ರಾಣಾಹ, ನವ ಇಮೆ ಪ್ರಾಣಾಹ, and like that everybody was trying to give a number for the number of pranas inside the body. ಎಲ್ಲರೂ ಆರ್ಗ್ಯೂ ಮಾಡ್ತಾ ಇದ್ರು, ಇಷ್ಟೇ ಪ್ರಾಣಗಳಿದೆ ಅಂತ ಶರೀರದಲ್ಲಿ. ಬಟ್ ಒಬ್ಬ ಮಹರ್ಷಿ ಅಲ್ಟಿಮೇಟ್ಲಿ stood up and said, ಕೋ ನಾಮ ವೇದ ಕಿಯಂತ ಇಮೆ ಅಂತಾರ ಆತ್ಮನಿ ಪ್ರಾಣ. ಯಾರಿಗೆ ಗೊತ್ತಪ್ಪ ನಮ್ಮ ಒಳಗಡೆ ಎಷ್ಟೊಂದು ಪ್ರಾಣಗಳಿದೆ ಅಂತ? ಯಾಕಂದ್ರೆ ಶರೀರ ಒಂದು ಸಮುದ್ರ. ಈ ಅದೇ ನಮ್ಗೆ ಯು ಆರ್ ಸೀಯಿಂಗ್ ಇನ್ ದ ಬೃಹದಾರಣ್ಯಕ ಉಪನಿಷತ್ತು, ಅಥವಾ ಇನ್ ಐತರೇಯ ಉಪನಿಷತ್, ಆರ್ ಇನ್ ದಿ ಅಷ್ಟಾವಕ್ರ ಗೀತಾ ಆರ್ ಭಗವದ್ಗೀತಾ. ಸೊ ಈ ಪ್ರಾಣಗಳ ಸಂಖ್ಯೆ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಒಂದು ಪ್ರಾಣ ಚೆನ್ನಾಗಿದ್ರೆ ಬಾಕಿ ಪ್ರಾಣಗಳೆಲ್ಲ ಆಟೋಮ್ಯಾಟಿಕ್ ಆಗಿ ಫಾಲೋ ಆಗತ್ತೆ. ಅದರಿಂದ ಈ ವಾಯುದೇವನು ನಮ್ಮ ಪ್ರಾಣದಲ್ಲಿ ಕೂತಿರ್ಬೇಕು. ಅಂದ್ರೆ ನಮ್ಮ ಜೀವನ, ಆಸ್ ಲಾಂಗ್ ಆಸ್ ವಿ ಆರ್ ಬ್ರೆತಿಂಗ್ ಅವರ್ ಲೈಫ್, ವಿ ಆರ್ ಆನ್. ವೆನ್ ಒನ್ಸ್ ವಿ ಸ್ಟಾಪ್ ಅವರ್ ಬ್ರೆತ್ ಪರ್ಮನೆಂಟ್ಲಿ, ದಟ್ ಈಸ್ ಡನ್. ದಟ್ಸ್ ವೈ ಏನು ಮಾಡ್ತಾರೆ ನೋಡಿ, ಎನಿಬಡಿ ಲೀವಿಂಗ್ ದಿ ಬಾಡಿ, ಪ್ರಾಣ ಶರೀರದಿಂದ ಹೊರಟೋದ್ಮೇಲೆ ತಲೆ ಹತ್ರ ಒಂದು ದೀಪ ಇಟ್ಟಿರ್ತಾರೆ. ಯಾಕೆ? ಆ ಪ್ರಾಣವನ್ನು ಬಿಡಬಾರ್ದು ಆ ಗಾಳಿಗೆ. ಸೊ ಆ ದೀಪದಲ್ಲಿ ಆ ಪ್ರಾಣವನ್ನು ಆವಾಹನ ಮಾಡಿಕೊಂಡು, ಸೊ ಆ ದೀಪವನ್ನು ಆಮೇಲೆ ಆ ದೀಪದಲ್ಲಿರೋ ಪ್ರಾಣವನ್ನು ಕಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಕಲ್ಲಿಗೆ 10 ದಿವಸ ಸಂಸ್ಕಾರ ಮಾಡ್ತಾರೆ, ಊಟ ಕೊಡ್ತಾರೆ. ಎಂಥ ಊಟ ಕೊಡ್ತಾರೆ ಭೈರಪ್ಪನವರೇ? ಇವಾಗ ಪಿತೃಪಕ್ಷ ಅಲ್ವಾ? ಸೊ ನಾವು ಪಿತೃದೇವತೆಗಳನ್ನ ಜ್ಞಾಪಕ ಮಾಡ್ಕೊಂಡು ನಮಸ್ಕಾರ ಮಾಡಬೇಕು. ಏನಂತ ಹೇಳಬೇಕು? ಶಿವಲಿಂಗಯ್ಯರ ಹೇಳಿ, ನಮೋ ದೇವೇಭ್ಯಃ. ನಮೋ ದೇವೇಭ್ಯಃ, ನಮೋ ದೇವೇಭ್ಯಃ. ಸ್ವಧಾ ಪಿತೃಭ್ಯಃ, ಸ್ವಧಾ ಪಿತೃಭ್ಯಃ, ಸ್ವಧಾ ಪಿತೃಭ್ಯಃ. ವಿರಾಜ್ ಅವರೇ ನೀವು ಹೇಳಿ, ನಮೋ ದೇವೇಭ್ಯಃ. ನಮೋ ದೇವೇಭ್ಯಃ, ನಮೋ ದೇವೇಭ್ಯಃ. ಸ್ವಧಾ ಪಿತೃಭ್ಯಃ, ಸ್ವತಃ ಪಿತೃಭ್ಯಃ, ಸ್ವತಃ ಪಿತೃಭ್ಯಃ. ಭೈರಪ್ಪನವರೇ, ನಮೋ ದೇವೇಭ್ಯಃ. ನಮೋ ದೇವೇಭ್ಯಃ, ನಮೋ ದೇವೇಭ್ಯಃ. ಸ್ವಧಾ ಪಿತೃಭ್ಯಃ, ಸ್ವಧಾ ಪಿತೃಭ್ಯಃ, ಸ್ವಧಾ ಪಿತೃಭ್ಯಃ. ಈ ಮಂತ್ರ ನಾವು ಹೇಳ್ಕೊಳ್ತಾ ಇದ್ರೆ ಪಿತೃತೃಪ್ತಿ ಆಗತ್ತೆ, ದೇವತಾ ತೃಪ್ತಿ ಆಗತ್ತೆ. ಸಿಂಪಲ್ ಆಗಿ, ಸಿಂಪಲ್ ಫಾರ್ಮುಲಾ, ವೇರ್ ಯು ಆರ್ ರಿಮೆಂಬರಿಂಗ್ ದಿ ಪಿತೃದೇವತಾಸ್ ಅಂಡ್ ದೇವತಾಸ್. ದಿನಕ್ಕೆ 1 ಸಲ ಆದರೂ ಹೇಳ್ಕೊಂಡ್ರೆ ಶ್ರಾದ್ದ ಪಕ್ಷನೇ ಬರಿಬೇಕಾಗಿಲ್ಲ. ಇಟ್ ಈಸ್ ನಾಟ್ ನೆಸೆಸರಿ ದ ಡೆತ್ ಡೇ ಓನ್ಲಿ ಟು ಬಿ ಕಮಿಂಗ್, ಬಟ್ ಎವ್ರಿ ಡೇ, ಬಿಕಾಸ್ ಪಿತೃಗಳು ಆರ್ ದೇವತೆಗಳು ನಮ್ಮ ರಕ್ಷಣೆಗೋಸ್ಕರ ಯಾವಾಗಲೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ದೇ ಕೀಪ್ ಆನ್ ಬ್ಲೆಸ್ಸಿಂಗ್ ಅಸ್ ಫಾರ್ ಅವರ್ ಸ್ಮೂತ್ ಲೈಫ್ ಇನ್ ಅವರ್ ಲೈಫ್. ಅದರಿಂದ ಯಾವಾಗ ಪ್ರಾಣವನ್ನು ಕ್ಯಾಚ್ ಮಾಡ್ತಾರೋ, ದ ರಿಮೈನಿಂಗ್ ಪ್ರಾಣಸ್ ಹೂ ಆರ್ ದಿ ಫಾಲೋಯರ್ಸ್ ಆಫ್ ದಿ ಪ್ರಾಣವಾಯು, ದೇ ಆಲ್ಸೋ ಜಾಯಿನ್. ಅದರಿಂದ ನಾವೇನು ಮಾಡಬೇಕಂದ್ರೆ, ಮಮ ಪ್ರಾಣೇ ವಾಯು ಪ್ರಾಣೇ ಸ್ಥಿತಃ. ಈ ಪ್ರಾಣ ಎಲ್ಲಿದಪ್ಪ ಅಂದರೆ ಹಾರ್ಟ್, ಪಂಪಿಂಗ್ ಆಫ್ ದಿ ಹಾರ್ಟ್, ಲಬ್ ಡಬ್ ಅಂದ್ರ. ಸೊ ಡಿಸ್ಪ್ಯಾಚಿಂಗ್, ರಿಸೀವಿಂಗ್ and purifying. The heart function is to, therefore we have 2 channels of veins in our body to carry the bad blood and to carry the
pure blood. So constantly ನಮ್ಮ ಬಾಡಿಯಲ್ಲಿ ನಿಮ್ಗೆಲ್ಲ ಎಷ್ಟು how many liters of blood we have got in our body? 7 liters, sir. ಆಮೇಲೆ any other number you can give? ನನಗೆ ಗೊತ್ತಿಲ್ಲ, if you don't know. So they say generally everybody will be having 6 liters of blood in the body. A 7 idre pressure. Anyway, 6 liters of blood is there in our body. That's why central circulation system in our body. ಅದಕ್ಕೆಲ್ಲ ಮುಖ್ಯ ಕಾರಣ ಹಾರ್ಟ್. Therefore, ಏನನ್ನ ಕಂಪ್ಲೇಂಟ್ ಹೋದ್ರೆ ಡಾಕ್ಟರ್ ಹತ್ರ, he will first check your heart beats and then your nadi, and then he will decide what could be the reason. ಹಂಗೆ and ಪ್ರಾಣೋ ಹೃದಯ, ಆ ಹೃದಯ ಯಾರ್ದಪ್ಪ ಅಂದ್ರೆ ನಂದೇ ಹೃದಯ ಅದು. Everybody has got the heart, everybody has got emotions, everybody has got feelings. So ಇನ್ನೊಬ್ಬರ ಫೀಲಿಂಗ್ಸ್ ನಿಮ್ಮ ಫೀಲಿಂಗ್ಸ್ ಆಗಬೇಕು ಅಂತ ಗ್ಯಾರಂಟಿ ಇಲ್ಲ. Supposing somebody dies, then some people are so sentimental, they keep on weeping. And some people are there who never weep at all, but they feel sad in their own heart of hearts. So people emotion is again at variance depending upon their individuality, and therefore hridayam mayi. And ಈ ಹೃದಯ ಎಲ್ಲಿದೆ ಅಂದರೆ ಅಮೃತದಲ್ಲಿದೆ. ಸೊ ಅಹಂ ಅಮೃತೇ, ಈ ಅಮೃತ ಎಲ್ಲಿದೆ ಅಂದರೆ ಬ್ರಹ್ಮ. ಅದರಿಂದ ವಾಕ್ ಈಸ್ ಬ್ರಹ್ಮ. ಇಫ್ ಯು ಈಕ್ವೇಟ್ ಇಟ್, ವಾಕ್ ಈಸ್ ಬ್ರಹ್ಮ, ದೆನ್ ಪ್ರಾಣಂ ಈಸ್ ಬ್ರಹ್ಮ, ದೆನ್ ಸೊ ಸೂರ್ಯ ಎವ್ರಿಥಿಂಗ್. ಸೊ ಅದರ ಆ ಬ್ರಹ್ಮವನ್ನು ನಮ್ಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. We have installed Brahma in us. And so kannu, ಸೂರ್ಯನಿಗೆ ಕಣ್ಣು ಡಿಪಾರ್ಟ್ಮೆಂಟ್. ಸೂರ್ಯ ಈಸ್ ಬ್ರಿಲಿಯನ್ಸ್. ಅಂದರೆ ನಮ್ಮ ರೆಟಿನಾ ಚೆನ್ನಾಗಿದ್ರೆ ಸೂರ್ಯನನ್ನೇ ನೋಡ್ಬೋದು, ಬೆಳಕನ್ನು ನೋಡ್ಬೋದು ಔಟ್ಸೈಡ್. ಇಫ್ ವಿ ಹ್ಯಾವ್ ಪ್ರಾಬ್ಲಮ್ ಇನ್ ಅವರ್ ಐ, ವಿ ಕೆನಾಟ್ ಸಿ ದೋ ದೇರ್ ಇಸ್ ಲೈಟ್. ಅಂಧಸ್ಯ ಕಿಂ ಕಿಂ ದ್ರಷ್ಟುಂ ಶಕ್ಯತೆ. ಎಲ್ಲ ಬ್ಲೈಂಡ್ ಮ್ಯಾನ್ ಕೆನಾಟ್ ಸಿ ಎನಿಥಿಂಗ್ ಅಟ್ ಆಲ್. ಅದರಿಂದ ಸೂರ್ಯದೇವನಿಗೆ ಚಕ್ಷುಷಿ ಶ್ರಿತಃ ಚಕ್ಷು ಹೃದಯೇ ಹೃದಯಂ ಮಯಿ ಅಹಂ ಅಮೃತೇ. ಸೊ ಅಗ್ನಿ, ವಾಯು, ಸೂರ್ಯ ಆದ್ಮೇಲೆ ಚಂದ್ರ ಬರ್ತಾನೆ. ಸೇಮ್ ಥಿಂಗ್, ಚಂದ್ರಮಾ ಮೇ ಮನಸ್ಸಿ ಸ್ಥಿತಃ. ಸೊ ಚಂದ್ರ ಈಸ್ ದೇರ್ ಇನ್ ಮೈ ಮೈಂಡ್. ಅಂದ್ರೇನು, ಯು ಕೆನಾಟ್ ಆಲ್ವೇಸ್ ಬಿ ಹಾಟ್, ಯು ಕೆನಾಟ್ ಆಲ್ವೇಸ್ ಬಿ ಎಮೋಷನಲ್, ಯು ಕೆನಾಟ್ ಆಲ್ವೇಸ್ ಬಿ mobile. So Chandra is there, who is a cool agent, who is pleasant, who will keep your moods and emotions under control. So Chandrama manasi stritah. ಆಮೇಲೆ ಮನಸ್ಸು ಎಲ್ಲಿದೆ? ಓದಿ ಮಾಡು, ಪ್ಲೀಸ್ ರೀಡ್ ದಟ್. ಚಂದ್ರಮಾ ಮನಸ್ಸಿ ಸ್ಥಿತಃ. ಚಂದ್ರಮಾ ಮನಸ್ಸಿ ಸ್ಥಿತಃ ಮನೋ ಹೃದಯೇ ಹೃದಯಂ ಮಯಿ ಅಹಮೃತೆ ಅಮೃತಂ ಬ್ರಹ್ಮಣಿ ದಿಶೋ ಮೇ ಶ್ರೋತ್ರೇ ಶ್ರಿತಾಃ ಶ್ರೋತ್ರಘಂ ಹೃದಯೇ ಹೃದಯಂ ಮಯಿ ಅಹಮೃತೆ ಅಮೃತಂ ಬ್ರಹ್ಮಣಿ ಆಪೋ ಮೇ ರೇತಸಿ ಶ್ರಿತಾಃ ರೇತೋ ಹೃದಯೇ ಹೃದಯಂ ಮಯಿ ಅಹಮೃತೆ ಅಮೃತಂ ಬ್ರಹ್ಮಣಿ ಪೃಥಿವೀ ಮೇ ಶರೀರೇ ಶ್ರಿತಾ ಶರೀರಘಂ ಹೃದಯೇ ಹೃದಯಂ ಮಹಿ ಅಹಮೃತೆ ಅಮೃತಂ ಬ್ರಹ್ಮಣಿ ಓಷಧಿ ವನಸ್ಪತಯೋ ಮೇ ಲೋಮ ಸುಶ್ರಿತಾ ಲೋಮಾನಿ ಹೃದಯೇ ಹೃದಯಂ ಮಹಿ ಅಹಮೃತೆ ಅಮೃತಂ ಬ್ರಹ್ಮಣಿ. ಆಮೇಲೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ನೋಡೋಣ. ಸೊ ಅಪ್ ಟಿಲ್ ಹಿಯರ್ ವಾಟ್ ವಿ ಹ್ಯಾವ್ ಕವರ್ಡ್: ಚಂದ್ರ, ದಿಶಃ, then apaha, then prithvi, then oshadhi vanaspatayah. So all these things are there already vested in our body. Our body is a composite casement, wherein not only flesh, blood and bones and all that,
Beyond all these things are there in our body. ಅದರಿಂದ ಅದು all these natural elements are there stationed in our respective parts of our body. And if our parts of the body are working, it's only because of the grace of the Panchabhutas. So Chandraninda, so Manasistitaha, Manohridaye, Hridayam Mayi Amamrute, Amrutam Brahmani. So Chandra ಅನ್ನೋದು ಬ್ರಹ್ಮ, ಚಂದ್ರ ಬ್ರಹ್ಮ, ವಾಯುರ್ ಬ್ರಹ್ಮ, ಸೂರ್ಯ ಬ್ರಹ್ಮ ಅನ್ನೋ ಫಾರ್ಮುಲಾ ವರ್ಕೌಟ್ ಆಗುತ್ತೆ. ಅಂಡ್ ದಿಸೋಮೇ ಶ್ರೋತ್ರೇ ಸ್ಥಿತ. ಆಮೇಲೆ ವಿ ಗೋ ಟು ದಿ ಶ್ರೋತ್ರ ಅಂದ್ರೆ ಕಿವಿಗಳು, ಹಿಯರಿಂಗ್ ಪವರ್. ಶ್ರುತಿ, ಶ್ರೋತ್ರ, ಅಂಡ್ ಶ್ರೋತ್ರ ಆರ್ ದಿ ಇಯರ್ಸ್. ಸೊ ಥ್ರೂ ಇಯರ್ಸ್ ಓನ್ಲಿ ದ ಗಾಳಿ ಗೋಸ್ ಇನ್ಸೈಡ್ ಅವರ್ ಹೃದಯಂ, and through the gali sanchara, gods will enter into our heart, which is the gateway in our body for gods to enter into your heart. Bhagavatam tells you that all gods enter into our body through your ears. Therefore, ಮಂತ್ರಗಳನ್ನು ಉಚ್ಚಾರಣ ಮಾಡುವಾಗ ಆ ಉಚ್ಚಾರಣ ಮಂತ್ರಗಳು ದೇವತೆಗಳೇ ಅಲ್ಲ ಕೇಳೋದು, ನೀವು ಕೇಳ್ತೀರಿ. ಅಂದ್ರೆ ನಿಮ್ಮ ಹೃದಯದಲ್ಲಿ ಆ ದೇವರೆಲ್ಲ ಹೋಗಿ ಒಬ್ಬೊಬ್ಬರು ಗಣಪತಿ ಮಾವಾಹಯಾಮಿ, ಸೂರ್ಯ ಮಾವಾಹಯಾಮಿ, ಚಂದ್ರ ಮಾವಾಹಯಾಮಿ ಅಂತ ಒಬ್ಬೊಬ್ಬರನ್ನ ಹೆಸರುಗಳು ಹೇಳ್ತಾ ಇದ್ರೆ ಅವರೆಲ್ಲರೂ ಈ ಶಬ್ದದಿಂದ ನಮ್ಮ ಕಿವಿದಿನ ದ್ವಾರ ನಮ್ಮ ಹೃದಯಕ್ಕೆ ಹೋಗಿ ಆ ಹೃದಯ ಅಮೃತದಲ್ಲಿದೆ, ಆ ಅಮೃತ ಪರಮಾತ್ಮನಲ್ಲಿದೆ. ಅಲ್ಟಿಮೇಟ್ಲಿ ಒಳಗಡೆ ಕೂತಿರುವ ಪರಮಾತ್ಮನಿಗೆ ನಾವು ವಿ ಆರ್ ಆಲ್ ಟ್ರೈಂಗ್ ಟು ರೆಕಗ್ನೈಸ್ ಅಂಡ್ ಮೇಕ್ ಹಿಮ್ ಫಾರ್ಟಿಫೈಡ್. ಅದನ್ನೇ ಕೃಷ್ಣ ಇನ್ ಭಗವದ್ಗೀತಾ ಹೇಳಿದಲ್ವಾ, ಹೃದ್ದೇಶೆ ಅರ್ಜುನ ತಿಷ್ಠಾಮಿ. ಅದಯ ನಾನು ಎಲ್ಲಿ ಕೂತಿರ್ತೀನಿ ನಿಮ್ಮ ಶರೀರದಲ್ಲಿ ಅಂದರೆ ನಿಮ್ಮ ಹೃದಯದ ವಿಭಾಗದಲ್ಲಿ ನಾನು ಕೂತಿರ್ತೀನಿ. ಬಿಕಾಸ್ ದಟ್ ಈಸ್ ದ ಸೀಟ್ ಆಫ್ ಎಮೋಷನ್ಸ್, ದಟ್ ಈಸ್ ದ ಸೀಟ್ ಆಫ್ ಆಕ್ಷನ್ಸ್, ದಟ್ ಈಸ್ ದ ಸೀಟ್ ಆಫ್ ಆಕ್ಟಿವಿಟಿ. ಸೊ ಆ ಹೃದಯದಿಂದಲೇ ಎಲ್ಲ ಎಮೋಷನ್ಸು ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಆ ಹೃದಯ ಎಲ್ಲಿದೆ ಅಂದರೆ ಅಮೃತದಲ್ಲಿದೆ. ಅಂದ್ರೇನು, ಇಟ್ ಈಸ್ ಆಲ್ವೇಸ್ ಲೈವ್. ಅಂಡ್ ಆ ಅಮೃತ ಎಲ್ಲಿದೆ ಅಂದರೆ ಬ್ರಹ್ಮನಲ್ಲಿದೆ. ಸೊ ನಮ್ಮ ವ್ಯಾಪಾರ, ವ್ಯವಹಾರ, ಸಂಚಾರ ಇವೆಲ್ಲ ಆಲ್ ದೀಸ್ ಥಿಂಗ್ಸ್ ಆರ್ ಟೇಕಿಂಗ್ ಪ್ಲೇಸ್ ಓನ್ಲಿ ಓಯಿಂಗ್ ಟು ದ ಡೈರೆಕ್ಟಿವ್ ಗಿವನ್ ಬೈ ದಿ ಬ್ರಹ್ಮದೇವ. ಇಸ್ ಇಟ್ ನಾಟ್? ಕನ್ಕ್ಲೂಷನ್. ಸೊ ಬ್ರಹ್ಮನ ಅನುಜ್ಞೆ ಇಲ್ಲದೆ ಏನೂ ಆಗೋದಿಲ್ಲ. ವಾಟ್ ಈಸ್ ದಟ್ ಬ್ರಹ್ಮ? ದಿ ಎನರ್ಜಿ ಪಾರ್ ಎಕ್ಸಲೆನ್ಸ್. ಅದರಿಂದ ಶಂಕರಾಚಾರ್ಯರು ಏನು ಹೇಳಿದ್ದಾರೆ? ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತಂ ನ ಚೇದೇವಂ ದೇವಃ ನ ಖಲು ಕುಶಲಃ ಸ್ಪಂದಿತುಮಪಿ. ಸೊ ಅದರಿಂದ ಪ್ರಣಂತುಂ ಸ್ತೋತುಂ ವಾ. ಸೊ ಆ ಶಿವನಾದರೂ ಯಾರಾದರೂ ಕೂಡ ಆ ಶಕ್ತಿ, ಆ ಬ್ರಹ್ಮ ಸ್ವರೂಪ ಅದು ಇದ್ರೇನೆ ಅದರ ಸ್ಪಂದನೆಯಿಂದ ವಿ ಆರ್ ಆಲ್ ಡೂಯಿಂಗ್ ಲೈಕ್ ದ್ಯಾಟ್. ಅದರಿಂದ ದಿಕ್ಕುಗಳು ಕಿವಿಯಲ್ಲಿ ಇದ್ದಾರೆ. ಅಂದ್ರೇನು, ಯು ಆರ್ ಏಬಲ್ ಟು ಹಿಯರ್ ಸೌಂಡ್ಸ್ ಫ್ರಮ್ ಆಲ್ ಡೈರೆಕ್ಷನ್ಸ್. nobody need to stand before you and talk to you. Even if he is talking at the sides, staying sideway, or staying at the back way, and whatever places he is done, adella kuda you are able, that is 360 degrees you are able to catch through your ears. But ನಮ್ಮ eyes ಇದೆಯಲ್ಲ, only 180 degrees straight line. ಅದಕ್ಕೋಸ್ಕರ nobody talks about the auditory line or ear line. We only talk about the sight line. ಅಂದರೆ ಆ ಸೈಟ್ ಲೈನಲ್ಲಿ ಇದ್ದರೆ ಯುವರ್ ಐ ವಿಲ್ ಕ್ಯಾಚ್ ದಿ ಬಿಂಬ. ನೋ ಇಫ್ ಇಟ್ ಈಸ್ ಅದರ್ವೈಸ್ ಸೈಟ್ ಲೈನ್ ನೋ. ದಟ್ಸ್ ವೈ ಏನು ಹೇಳ್ತಾರೆ, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ. ಸೊ ನೀವು ಸೈಟಲ್ಲಿ ಇದ್ರೇನೆ ಮೈಂಡಲ್ಲಿ ಇರ್ತೀರಿ, ಆ ಸೈಟಲ್ಲಿ ಇಲ್ಲ ಅಂದರೆ ಮೈಂಡಲ್ಲಿ ಇಲ್ಲ. ದೇರ್ ಫೋರ್ ಇಲ್ಲಿ ದಿಶಃ ಶ್ರೋತ್ರೇ ಸ್ಥಿತಾಃ ಅಂದರೆ ಶ್ರೋತ್ರ ಇಸ್ ಇಯರ್ and disha andre sounds. So the sounds coming from all directions
enter into your Hridayam, into Amrutam, into Brahma, only through your ears. And Namele, next one is Apo me reta sistritaha reto hrudaye hridayam mayi aham amrute amrutam brahmani. Reta andre the essence of our body. Andre artha eno, retas, as you see in Auttaraya Upanishad or in Brihadaranyaka Upanishad or elsewhere, ರೇತಸ್ ಅನ್ನೋದು ಎಲ್ಲ ಶರೀರಗಳೆಲ್ಲ ಇರೋ ಎಲ್ಲ ಭಾಗಗಳ ಎಸ್ಸೆನ್ಸ್ ಟರ್ನ್ ಇಂಟು ವಾಟರ್ ಆ್ಯಂಡ್ ಟರ್ನಿಂಗ್ ಇಂಟು ರೇತಸ್ ಸೆಮೆನ್ ಅಂತ ಹೇಳ್ತಾರಲ್ವಾ. ಸೊ ಅಂಥ ಎನರ್ಜಿಯನ್ನು ಇಫ್ ಯು ಡೆಪಾಸಿಟ್ ಇನ್ ಎ ವುಮನ್ ವೇರ್ ದೆರ್ ಈಸ್ ದ ಪ್ರೊವಿಷನ್ ಟು ಕನ್ವರ್ಟ್ ದ ರೇತಸ್ ಇಂಟು ಎ ಫಾರ್ಮ್ ಆಫ್ ಎ ಬೇಬಿ ಆ್ಯಂಡ್ ಪ್ರೆಗ್ನೆನ್ಸಿ ಅದೆಲ್ಲ ಬರುತ್ತೆ. ಸೊ ವಿ ಹ್ಯಾವ್ ಗಾನ್ ಥ್ರೂ ಇನ್ ಐತರೇಯ ಉಪನಿಷತ್ ಹೌ ಪ್ರಥಮಂ ಜನ್ಮ, ದ್ವಿತೀಯಂ ಜನ್ಮ, ತೃತೀಯಂ ಜನ್ಮ ಅಂತ ಈ ಜನ್ಮಗಳ ಬಗ್ಗೆ ನಮಗೆ ಸ್ವಲ್ಪ ಐಡಿಯಾ ಕೊಟ್ಟಿದ್ದಾರೆ. ಇನ್ ದ ಸೇಮ್ ಮ್ಯಾನರ್ ಇನ್ ದ ಬೃಹದಾರಣ್ಯಕ ಉಪನಿಷತ್ ವಿಚ್ ವಿ ಆರ್ ಗೋಯಿಂಗ್ ಟು ಲರ್ನ್ ಎವ್ರಿ ವೀಕ್ ಒನ್ಸ್ ಆನ್ ಫ್ರೈಡೇ, ಅವಲ್ಲಿ ಏನು ಮಾಡ್ತಾನೆ, ದರ್ ಇಸ್ ಎ ಡಿನಯಲ್. ಯಾಜ್ಞವಲ್ಕ್ಯ ಮಹರ್ಷಿ ಕಮ್ಸ್ ಅಂಡ್ tries to deny that. And but whatever understanding that Janaka has, he is trying to explain it because of sun, because of moon, because of this. And so here, Iratus is supposed to be the Sarira, Prana, essence. That's why Apo vai Retaha. And Retaha, Annasya Rasaha anta ಜ್ಞಾಪಕ ಇಟ್ಕೊಳ್ಳಿ. ಅನ್ನಸ್ಯ ರಸಃ ರೇತಃ. ಸೊ ಆ ರೇತಸ್ಸು ಹೆಂಗಿರುತ್ತೆ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ವಾಟರ್ ಫ್ಲೂಯಿಡಿಟಿ. ಸೊ ಅದರಿಂದ ಆಪೋ ಮೇ ರೇತಸಿ ಸ್ಥಿತಾ, ನಿಮ್ಮ ಬಾಡಿ ಎಸ್ಸೆನ್ಸು ಎನರ್ಜಿ ಎಲ್ಲ ಕೂಡ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ನೋಡಿದ್ರಾ ಭೈರಪ್ಪನವರೇ, ಸೈನ್ಸ್ ಎಷ್ಟು ಗೊತ್ತಾಗತ್ತೆ ನಮ್ಮ ವೇದ ಓದಿದ್ರೆ. ಎಲ್ಲ ಬರುತ್ತೆ ಅದ್ರೊಳಗೆ, ಎಲ್ಲ ಬರ್ತಾ ಇದೆ ಅದ್ರೊಳಗೇನೆ. ನಿಮ್ಗೆ ಜಸ್ಟ್ ಆ ಕಾಲದಲ್ಲಿ ಈ ಬ್ರಿಟಿಷರು ಬರೋ ಮುಂಚೆ ನಮ್ಗೆಲ್ಲ ವೇದ ವಿದ್ಯೆನೇ ವಿದ್ಯೆ. ಹೌದು. ಸೊ ಆಲ್ ಏನು ವೇದಶಾಸ್ತ್ರ ಪಂಡಿತರು, ಆಗಮ ಪಂಡಿತರು, ಜ್ಯೋತಿಷ್ ಶಾಸ್ತ್ರ ಪಂಡಿತರು, ಸಂಗೀತ ಶಾಸ್ತ್ರ ವಿದ್ವಾಂಸರು ಅಲ್ವಾ. ಸೊ ದಿಸ್ ಆರ್ ಆಲ್, ಅಂಡ್ ಆಲ್ಸೋ ಅಗ್ರಿಕಲ್ಚರ್, ಕೃಷಿ. ಸೊ ಎ ಫಾರ್ಮರ್ ಈಸ್ ಬೆಟರ್ ದ್ಯಾನ್ ಎ BSc ಅಗ್ರಿಕಲ್ಚರಲ್ ಗ್ರಾಜ್ಯುಯೇಟ್ ಅಲ್ವಾ. ನಮ್ಮ ರೈತ ಇದಾನಲ್ಲ, ಅವನಿಗೆ ಇರೋ ಜ್ಞಾನ ಈ BSc ಅಗ್ರಿಕಲ್ಚರ್ ಮಾಡಿದರೆ ಬರೋಲ್ಲ. ಅಲ್ಲಿ ಹೋಗಿ ಓರಿಯೆಂಟೇಷನ್ ತಗೋಬೇಕು. ಅಂದರೆ ದೇರ್ ಆಲ್ ಕಂಪ್ಲೀಟ್ಲಿ ಓರಿಯೆಂಟೆಡ್ ಇನ್ ದಿ ಫೀಲ್ಡ್ ಆಫ್ crop productions, and they know the nature of the earth, they know the time of sowing, they know time of harvesting, ಎಲ್ಲ ಗೊತ್ತು ಅವರಿಗೆ. ಅದರಿಂದ ನೀರು ರೇತಸ್ಸಲ್ಲಿದೆ. ಆ ರೇತಸ್ ಎಲ್ಲಿದೆ? ಹೃದಯದಲ್ಲಿ ಇದೆ. And that means unless your mind is there, unless your heart is cooperating, the ರೇತಸ್ cannot be ejected. ಅದರಿಂದ ಮನಸ್ಸು ಮಾಡಬೇಕು. ಈ ಮನಸ್ಸು ಮಾಡಿದರೇನೆ, ಸಂಕಲ್ಪ ಮಾಡಿದರೇನೆ ರಿಸಲ್ಟ್ಸ್ ಬರೋದು ಅಂತ ಎಲ್ಲರಿಗೂ ಗೊತ್ತಿದೆ. ಹೃದಯಮಯಿ, ಆ ರೇತಸ್ ಹೃದಯದಲ್ಲಿ. ಅಂಡ್ ರೇತಸ್ ಎಲ್ಲಿದೆ ಅಂದರೆ ಅಮೃತದಲ್ಲಿದೆ. ಆ್ಯಂಡ್ ಆ ಅಮೃತವೆಂದಲ್ಲಿ, ಅಮೃತ ಎಲ್ಲಿದೆ ಅಂದರೆ ಬ್ರಹ್ಮದಲ್ಲಿದೆ. ಆಮೇಲೆ ನೆಕ್ಸ್ಟ್ ಆಫ್ಟರ್ವರ್ಡ್ಸ್ ಹೆಂಗೆ ರೇತಸ್ಸು ಕ್ರಿಯೇಟ್ ಆಗತ್ತೆ ಅಂದರೆ, ವಿ ಹ್ಯಾವ್ ದಿ ಅರ್ತ್ ಇಂಪಾರ್ಟೆಂಟ್. ಅಂದರೆ ವಿ ಆರ್ ಆಲ್ ಪಾರ್ಥಿವಾಸ್ ಅಂತ ಹೆಸರು. ವಿ ಆರ್ ಆಲ್ ಕಾಲ್ಡ್ ಪಾರ್ಥಿವ. ಅಂದರೆ ಆಲ್ ದಟ್ ಈಸ್ ಕನೆಕ್ಟೆಡ್ ಟು ಪೃಥ್ವಿ, ಆಲ್ ದೋಸ್ ಎಲಿಮೆಂಟ್ಸ್ ಆರ್ ದೇರ್ ಇನ್ ಅವರ್ ಬಾಡಿ. ದೇರ್ ಫೋರ್ our body is called as a parthiva deha, prithvi sambandhava, because we live on earth, we smell dust, and we eat what is produced on the ground. Therefore we're all prithvi sambandha. ಅದರಿಂದ ಈ ನೆಕ್ಸ್ಟ್ ಒನ್ ಇದು ಪೃಥ್ವಿ ಮೇ ಶರೀರೇ ಸ್ಥಿತ. ನಮ್ಮಲ್ಲಿ ತುಂಬ ಮಡ್ಡಿದೆ, ಆ ಮಡ್ಡೇ ಬರುತ್ತೆ. ಅದರಿಂದ ಶರೀರೇ ಸ್ಥಿತ. ಸೊ ನಿಮ್ಗೆ ಗೊತ್ತಿರಾಗ ಮಡ್ ಬಾತ್ ಈಸ್ ರೆಕಮೆಂಡೆಡ್ ಬೈ ಮೆನಿ ಪೀಪಲ್ ಫಾರ್ ರಿಲೀವಿಂಗ್ ಪೈನ್ ಅಂಡ್ ಏಲ್ಮೆಂಟ್ಸ್.
ಸೊ ನಮ್ಮ ಬಾಡಿ ಮಣ್ಣು, ಆ ಮಣ್ಣಿಗೆ ಎಕ್ಸ್ಟರ್ನಲ್ ಮಣ್ಣು ಸೇರಿಸ್ಬಿಟ್ರೆ ಹೆಲ್ತ್ ಬಂದಿರುತ್ತೆ. ಅದಕ್ಕೋಸ್ಕರ ಮಡ್ ಬಾತ್ ಈಸ್ ಇಂಪಾರ್ಟೆಂಟ್ ಆಲ್ಸೋ. ಮಣ್ಣನ್ನ ಸ್ಮೂತ್ ಆಗಿರೋ ಮಣ್ಣನ್ನು ಮೈ ಹಚ್ಕೊಂಡು, ಮೋರ್ಸು ಗಂಗಾ ಆ ನದಿ ಒಳಗಡೆ ಇರೋ ಮಣ್ಣು ತುಂಬ ಹೆರ್ಬಲ್ ಕಂಟೆಂಟ್ ಇರುತ್ತೆ. ಅದನ್ನು ತಗೊಂಡು ಚೆನ್ನಾಗಿ ಮೈ ಹಚ್ಕೊಂಡು ನದಿಯಲ್ಲಿ ಮುಳುಗಿದ್ರೆ ಆವಾಗ ನಿಮಗೆ ತುಂಬ ರಿಲೀಫ್ ಬರುತ್ತೆ. ಕಾವೇರಿ ನದಿ ಸ್ನಾನ ಮಾಡ್ತಿರಲ್ವಾ, ಅವಾಗ ನೋಡ್ಕೊಳ್ಳಿ. ಸೊ ಇಲ್ಲಿ ಅಹಮೃತೆ ಪೃಥಿವೀ ಮೇ ಶರೀರೇ ಧೃತಾ ಶರೀರಂ ಹೃದಯಂ ಮಯಿ ಅಹಮೃತೆ ಅಮೃತಂ ಬ್ರಹ್ಮಣಿ. ಅರ್ಥ ಆಯ್ತಲ್ಲ ನಿಮಗೆ? ನೋ ಪ್ರಾಬ್ಲಮ್. ಅಂಡ್ ಆಫ್ಟರ್ ಪೃಥ್ವಿ, ಆ ಪೃಥ್ವಿಯಿಂದ ಏನು ಬರುತ್ತೆ? ಔಷಧಿ ವನಸ್ಪತಿಗಳು. ಔಷಧಿ ಅಂದರೆ ಹೆರ್ಬ್ಸ್ ಅಂಡ್ ಪ್ಲಾಂಟ್ಸ್, ಮೂಲೆಗಳು. ಅಂದರೆ ನಮ್ಮ ಆರೋಗ್ಯಕ್ಕೆ ಬೇಗ ಆಗಿರುವ ಮೂಲೆಗಳು. ಫಾರ್ ಎಕ್ಸಾಂಪಲ್, ಯು ಈಟ್ ಮುಲ್ಲಂಗಿ, ಕ್ಯಾರೆಟ್ಟು, ಪೊಟ್ಯಾಟೋಸು, ಇವೆಲ್ಲ ಎಲ್ಲಿ ಕ್ರಾಪ್ ಅದು? ಭೂಮಿಯಲ್ಲಿ ಬೆಳೆಯುತ್ತೆ. ಭೂಮಿ ಕೆಳಗಡೆ ಇರುತ್ತೆ. ಅಂಡ್ ಭೂಮಿ ಮೇಲೆ ಕೆಳೋದು, ಆಮೇಲೆ ಆಕಾಶದಲ್ಲಿ ಬರೋದು. ಫಾರ್ ಎಕ್ಸಾಂಪಲ್, ಬೀನ್ಸ್ ಕಮ್ಸ್ ಇನ್ ದಿ ಆಕಾಶಂ. ಹೌದು, ಅಂದ್ರೆ ಅಂತರಿಕ್ಷ ಲೋಕದಲ್ಲಿ ಬರುತ್ತೆ. ಸೊ ಲೈಕ್ ದಟ್ ವಿ ಹ್ಯಾವ್ ಗಾಟ್ ಭೂಮಿ ಒಳಗಡೆ, ಭೂಮಿಯ ಮೇಲೆ, ಅಂಡ್ ಆಕಾಶದಲ್ಲಿ. ಆಕಾಶ ಅಂದ್ರೆ ಅವಾಗ ಬಳ್ಳಿ ಇರುತ್ತಲ್ವಾ, ಬಳ್ಳಿಗಳಿಂದ ಬರುತ್ತೆ. ಬದನೆಕಾಯಿ ಬಳ್ಳಿ ಇಲ್ಲ, ಸೊ ಯು ಕ್ಯಾನ್ ಬದನೆಕಾಯಿ ಪ್ಲಾಂಟ್ ಬೇರೆ. ಆ ರೀತಿಯಾಗಿ ದೇರ್ ಆಲ್ ಕಾಲ್ಡ್ ಔಷಧಿ. ಈ ವನಸ್ಪತಿಗಳು ಅಂದರೆ ಟ್ರೀಸ್, ದೊಡ್ಡದಾಗಿರೋ ಮಾವಿನ ಗಿಡ, ಆರ್ ಲೈಕ್ ದಟ್ ವಿ ಹ್ಯಾವ್ ಗಾಟ್ ಜಾಮ್ ಫಲಂ ವೃಕ್ಷ ಆ್ಯಂಡ್ ತೆಂಗಿನಕಾಯಿ ಇದೆಲ್ಲ ಈ ರೀತಿಯಾಗಿರುವ ವನಸ್ಪತಿಗಳು. ಸೊ ಔಷಧಿ ವನಸ್ಪತಿಗಳು ಇವೆಲ್ಲ ನಮ್ಮಲ್ಲಿ. ಹೌ ಡು ಯು ಸಿ ದೆಮ್ ಆನ್ ಅವರ್ ಬಾಡಿ ಅಂದರೆ ಲೋಮ ಸುಶ್ರಿತಾ. ಲೋಮ ಅಂದರೆ ಹೇರ್. ಸೊ ಅವರ್ ಹೇರ್ is the embodiment of the result of the Oshadhi Vanaspatis which reach inside our body. ಅದಕ್ಕೋಸ್ಕರ ಡಾಕ್ಟರ್ ಏನು ಹೇಳ್ತಾರೆ? ಈಟ್ ಮೋರ್ ವೆಜಿಟಬಲ್ಸ್ ದ್ಯಾನ್ ರೈಸ್ ಆರ್ ಎನಿ ಸಚ್ ಥಿಂಗ್ ಅಂತಾರೆ. ಅದರಿಂದ ಔಷಧಿ ವನಸ್ಪತಯ ಮೇ ಲೋಮ ಸುಸ್ಥಿತಾ. ಈ ಲೋಮಗಳೆಲ್ಲ ಎಲ್ಲಿಂದ ಬರುತ್ತೆ? ಹೃದಯೇ. ಆ ಹೃದಯ ನನ್ನಲ್ಲಿದೆ. ಅಹಂ ಅಮೃತೆ, ನಾನು ಅಮೃತದಲ್ಲಿ. ಅಮೃತಂ ಬ್ರಹ್ಮ. ಸೊ ಬ್ರಹ್ಮ ಪದಾರ್ಥ ನಮ್ಮ ಶರೀರದಲ್ಲಿ ಆಕ್ಟಿವೇಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಇಸ್ ಇಟ್ ನಾಟ್? ಸೊ ಎನಿ ಅಂಡ್ ಎವ್ರಿಥಿಂಗ್ ಈಸ್ ಬ್ರಹ್ಮೈವಾ ಭವತಿ. ಅಹಂ ಬ್ರಹ್ಮಾಸ್ಮಿ. ಶಂಕರಾಚಾರ್ಯರು ಹೇಳ್ಕೊಟ್ಟಿದ್ದಾರೆ ಪಾಠ ಏನು? ಅಹಂ ಬ್ರಹ್ಮಾಸ್ಮಿ. ಆಮೇಲೆ ಬ್ರಹ್ಮೈವಾಹಂ ನಾ ಪರಹ. ನೀವು ನಮ್ಮ ಬುಲ್ ಟೆಂಪಲ್ ರೋಡಲ್ಲಿರೋ ಇಲ್ಲ ಶಂಕರ ಮಠಕ್ಕೆ ಹೋಗಿದ್ದೀರಲ್ವಾ? ಮುನಿರಾಜ್ ಅವರು ಯಾವಾಗ ಶಂಕರ ಮಠಕ್ಕೆ ಹೋಗಿದ್ದೀರಾ? ಬುಲ್ ಟೆಂಪಲ್ ರೋಡಲ್ಲಿ ಶಾರದಾ ದೇವಸ್ಥಾನ. ಅಲ್ಲಿ ಒಳಗಡೆ ಆ ಹಾಲ್ ಒಳಗಡೆ ಹೋದ್ರೆ ನೀವು ನೋಡಿದ್ದೀರಾ ಬೋರ್ಡ್ಸು? ಏನ್ ಬರ್ತಿದ್ದಾರೆ? ನೋಡಿದ್ದೀನಿ. ಅಹಂ ಬ್ರಹ್ಮಾಸ್ಮಿ ಒಂದ್ ಕಡೆ, ಬ್ರಹ್ಮೈವಾಹಂ ಇನ್ನೊಂದು ಕಡೆ. ಈ ತರ ಮಹಾವಾಕ್ಯಗಳನ್ನೆಲ್ಲ ಅಲ್ಲಿ ಬರ್ದಿರ್ತಾರೆ. ಅಂದ್ರೇನು? ಈ ಬ್ರಹ್ಮ ಅನ್ನೋದೇ ನಮ್ಮಲ್ಲಿ ಕಂಟ್ರೋಲ್ ಆಗಿ, ನಮ್ಮಲ್ಲಿ ಪ್ರಚಾರ ಆಗ್ತಾ ಇದೆ. ಯು ಆರ್ ನಾಟ್ ಡಿಫರೆಂಟ್ ಫ್ರಮ್ ಬ್ರಹ್ಮ, ನಾರ್ ಬ್ರಹ್ಮ ಈಸ್ ಡಿಫರೆಂಟ್ ಫ್ರಮ್ ಯು. ಅಂಡ್ ಸೊ ಬ್ರಹ್ಮಾಣಿ ಸ್ಥಿತಃ. ಯೋ ಬ್ರಹ್ಮ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಅಂತ ಬರುತ್ತೆ. ಅಂದ್ರೆ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಅಗ್ನಿರ್ವಾ ಅಪಾಂ ಪುಷ್ಪಂ ಅಂತ ಹೋಗುತ್ತೆ. ಅಲ್ಲೆಲ್ಲ ಏನು? ಬ್ರಹ್ಮ ನಿಮ್ಮಲ್ಲೇ ಇದ್ದಾನೆ.
ನೀವು ಬ್ರಹ್ಮನಲ್ಲಿ ಇದ್ದೀರಿ. ದಟ್ ಕೈಂಡ್ ಆಫ್ ಕನೆಕ್ಷನ್ ಈಸ್ ದೇರ್ ಇನ್ ಬಿಟ್ವೀನ್ ಯು ಬೋತ್. ನೆಕ್ಸ್ಟ್ ವಿ ಹ್ಯಾವ್ ಗಾಟ್ ಲೋಮಗಳಾದ ಮೇಲೆ ನೆಕ್ಸ್ಟ್ ಹೇಳ್ಬಿಡಪ್ಪ ಭೈರಪ್ಪನವರೇ, ಓದಿ. ಇಂದ್ರೋ ಮೇ ಬಲೆ ಶ್ರುತಃ ಬಲಗಂ ಹೃದಯೇ ಹೃದಯಂ ಮಯಿ ಆಂ ಅಮೃತೆ ಅಮೃತಂ ಬ್ರಹ್ಮಣಿ ಪರ್ಜನ್ಯೋ ಮೇ ಮೂರ್ಧ್ನಿಶ್ಚಿತಃ ಮೂರ್ಧ್ವ ಹೃದಯೇ ಹೃದಯಂ ಮಯಿ ಆಂ ಅಮೃತೆ ಅಮೃತಂ ಬ್ರಹ್ಮಣಿ ಈಶಾನೋ ಮೇ ಮನ್ಯುಶ್ರಿತಃ ಮನ್ಯುರ್ಹೃದಯೇ ಹೃದಯಂ ಮಯಿ ಆಂ ಅಮೃತೆ ಅಮೃತಂ ಬ್ರಹ್ಮಣಿ ಆತ್ಮನಿಶ್ಚಿತಯ ಇಲ್ಲಿ ತನಕ ನೋಡಿ. ಇಲ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಬಿಟ್. ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ವಿಲ್ ಬಿ ಹ್ಯಾಪಿ. ಇಷ್ಟೆಲ್ಲ ಆದ್ಮೇಲೆ ಇಂದ್ರನಿದಾರಲ್ಲ, ಇಂದ್ರ ಈಸ್ ದಿ ಕಂಟ್ರೋಲರ್ ಆಫ್ ಎಂಟೈರ್ ಪ್ರಕೃತಿ, ಎಂಟೈರ್ ವಿಕೃತಿ. ಅದರಿಂದ ಇಂದ್ರ ಈಸ್ ದಿ ಲಾರ್ಡ್. ಇಂದ್ರ ಅಂದ್ರೆ ಶ್ರೇಷ್ಠ. ಸೊ ಎಲ್ಲ ದೇವತೆಗಳಿಗೆ ಮುಖ್ಯವಾಗಿ ಆರ್ಗನೈಸ್ ಮಾಡಿ, ಕಂಟ್ರೋಲ್ ಮಾಡಿ, ಅಡ್ಮಿನಿಸ್ಟ್ರೇಟ್ ಮಾಡೋನು ಇಂದ್ರ. ಇಂದ್ರ ಈಸ್ ದಿ ಅಡ್ಮಿನಿಸ್ಟ್ರೇಟರ್. ಇಂದ್ರ ಈಸ್ ದಿ ಪ್ರೊಟೆಕ್ಟರ್ ಆಫ್ ಆಲ್ ಗಾಡ್ಸ್. If any problem comes for the gods in group or individual, it is the responsibility of the king Indra to try to. Same manner, ನಮಗೆ ಕೂಡ ಇಂದ್ರನ ಸಹಾಯ, ಅನುಗ್ರಹ, ಆಶೀರ್ವಾದ ಇರಬೇಕು. ನೀವು ಮಹಾನಾರಾಯಣ ಉಪನಿಷತ್ತಲ್ಲಿ ನೋಡಿದಿರಿ. ಏನು ಒಂದು ಒಳ್ಳೆ ಮಂತ್ರ ಇದೆ, ಜ್ಞಾಪಕ ಮಾಡ್ಕೊಳ್ಳಿ. ಅದು ಯಾವಾಗಲೂ ಸ್ನಾನ ಮಾಡುವಾಗ ಹೇಳಿ. ಹೇಳಿ ಬಾಬು. ಯತ ಇಂದ್ರ ಭಯಾಮಹೇ ಯತ ಇಂದ್ರ ಭಯಾಮಹೇ ಯತ ಇಂದ್ರ ಭಯಾಮಹೇ ತಥೋ ನೋ ಅಭಯಂ ಕೃಧಿ ಅತೋ ನೋ ಅಭಯಂ ಕೃತಿ ಅತೋ ನೋ ಅಭಯಂ ಕೃತಿ ಭಗವನ್ ಮುಖವನ್ ಶಕ್ತಿ 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 ತನ್ನ ಊತಯೇ ನನ್ನ ಊತಯೇ ನನ್ನ ಊತಯೇ ವಿದ್ವಿಷೋ ವಿಮೃಧೋ ಜಹಿ ವಿದೃಶೋ ವಿಭೃತೋ ವಹಿ ಜಹಿ ಜಹಿ ವಿಭೃತೋ ವಿದುಷೋ ವಹಿ ದಹಿ ಜಹಿ. ಸೊ ಈ ಮಂತ್ರವನ್ನು ಜಹಿ, ಈ ಮಂತ್ರ ನೀವು ಸ್ನಾನ ಮಾಡುವಾಗ ಯಾವಾಗಲೂ ಹೇಳ್ಕೊಳ್ಳಿ. ಆವಾಗ ನಮ್ಮ ಸಮಸ್ಯೆಗಳು, ನಮ್ಮ ಆರೋಗ್ಯ ಎಲ್ಲ ಮೇಂಟೈನ್ ಆಗತ್ತೆ. ಯಾಕೆ? ಇದು ಮಹಾನಾರಾಯಣ ಉಪನಿಷತ್ ಇದೆಯಾ ಸರ್ ಇದು? ಹೌದು, ಮಹಾನಾರಾಯಣ ಉಪನಿಷತ್ತಲ್ಲಿ ಶತ್ರುಂಜಯ ಮಂತ್ರಗಳು ಅಂತ ಬರ್ತಲ್ಲ ಸೆಕ್ಷನು. ಶತ್ರುಂಜಯ ಮಂತ್ರ ಆ ಸೆಕ್ಷನ್ ಅಲ್ಲಿ ಕೊನೆಯಲ್ಲಿ ಬರುತ್ತೆ. ಅಂದ್ರೆ ಇಂದ್ರನನ್ನ ಏನ್ ಕೇಳ್ತೀರಿ? ಓ ಇಂದ್ರ, ಭಗವಾನ್ ಯತ ಇಂದ್ರ ಭಯಾಮಹೇ, at places where we are afraid, we are scared, you try to nip away those sources of the fear. Yata indra bhayamahe tato no abhayam krudhi. Anta source source of the bhayaгаlinda you try to remove us from away. That is, something like holistic medicine like Ayurveda or homeopathy or naturopathy. Not treating the disease, but treating the body. ಆ ರೀತಿಯಾಗಿ ಯತ ಇಂದ್ರ ಭಯಾಮಹೇ ತಥೋ ನೋ ಅಭಯಂ ಕೃಧಿ. ಅಂಡ್ ಭಗವನ್ ಶಕ್ತಿ ಅಂದ್ರೆ ಶಾಂತಿಯನ್ನು ಕೊಡಪ್ಪ, ಆರೋಗ್ಯವನ್ನು ಕೊಡಿ. ಪ್ಲೀಸ್ ಗಿವ್ ಅಸ್ ರೆಸ್ಟ್ ಅಂಡ್ ಪ್ರಾಸ್ಪೆರಿಟಿ. ಯಾಕೆ? ನಿನ್ಗೆ ಪೂಜೆ ಮಾಡೋದಕ್ಕೋಸ್ಕರ ನನಗೆ ಆರೋಗ್ಯ ನೀನು ಕೊಡಬೇಕು. ಚೆನ್ನಾಗಿದೆಯಲ್ಲ? ಇವಾಗ ಏನಾಗುತ್ತೆ, ಇಂಟ್ರೆಸ್ಟ್ ವಿಲ್ ಬಿ ಮೋರ್ ಅಪಾನ್ ದಿ ಗಾಡ್. ನಿಮ್ಮ ಎಂಪ್ಲಾಯರ್ಗೆ ಇಂಟ್ರೆಸ್ಟ್ ಇರುತ್ತಲ್ವಾ, ನಿಮ್ ಕೆಲಸ ಮಾಡ್ಕೊಡ್ಬೇಕು ಅಂದ್ರೆ ನನಗೆ ಈ ತರ ಇನ್ಕ್ರಿಮೆಂಟ್ ಕೊಡು ಅಂತ ಕೇಳ್ತೀವಿ. ಸೊ ಶಕ್ತಿ ತವ ತನ್ನ ಊತಯೇ. ಸೊ ವಾಟ್ ಈಸ್ ದಟ್ ಊತಿ ಯು ವಾಂಟ್, ವಾಟ್ ಈಸ್ ದಟ್ ಗಿಫ್ಟ್ ಅಂಡ್ ಹೆಲ್ಪ್ ಯು ವಾಂಟ್ ಅಂದ್ರೆ ತವ ತನ್ನ ಊತ ವಿದ್ವಿಷೋ ವಿಮೃಧೋ ಜಹಿ. whoever are there that are disturbing me, them you take away. And those people who are inimical to me,
ready to harm me, them also you take away. So that I should be left free. When I am free, then I can concentrate on you. Alva? So adrinda, so Indra, ಅದೇ ರೀತಿಯಾಗಿ ಚಮಕದಲ್ಲಿ ಇಂದ್ರ is very important. ಅಗ್ನಿಶ್ಚಮ ಇಂದ್ರಶ್ಚಮೆ ಸೋಮಶ್ಚಮ ಇಂದ್ರಶ್ಚಮೆ ಅಂತ ಇಂದ್ರ 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 ಅಂತ we mention him 27 times. ಅದರಿಂದ ಇಂದ್ರನ ಬಿಟ್ಟು ನಾವೇನು ಕೆಲಸ ಆಗಲ್ಲ. Who is Indra? Indra is the source for balam. Indra indriyavan. Indra indriyavanaham bhuyasam. Heli Mundaraj avare. Indra indriyavan. Indra Indriyavam. Indra Indriyavam. Indraiva. Indraiva. Indraiva indriyavanaham bhuyasam. Indriyavanam Pujasam. Indriyavanam Pujasam. ಸೊ ಇಂದ್ರ ಅಂದ್ರೆ ಇಂದ್ರಿಯ, ಇಂದ್ರಿಯ ಅಂದ್ರೆ ಬಲಂ. ಅದರಿಂದ ಇಲ್ಲಿ ಡೈರೆಕ್ಟ್ ಆಗಿ ಇಂದ್ರೋ ಮೇ ಬಲೆ ಸ್ಥಿತಃ. ಈ ಬಲ ಎಲ್ಲಿಂದ ಬರುತ್ತೆ ಅಂದ್ರೆ ಹೃದಯದಲ್ಲಿದೆ. ಆಲ್ ಸ್ಟ್ರೆಂತ್ ಲೈಸ್ ಇನ್ ಯುವರ್. ಬಲ ಅಂದ್ರೆ ಕರೇಜ್, ಧೈರ್ಯಂ. ಸೊ ಬಲ ಇದ್ದವರಿಗೆ ಧೈರ್ಯ ಇರಬೇಕು. ಬಲ ಇದ್ದು ಧೈರ್ಯ ಇಲ್ಲ ಅಂದ್ರೆ ಹೋಪ್ಲೆಸ್. ಅದಕ್ಕೋಸ್ಕರ ಬಲಗಂ ಹೃದಯೇ. ವೇರ್ ಈಸ್ ದಟ್ ಹೃದಯಂ ಲೊಕೇಟೆಡ್? ಹೃದಯಂ ಮಯಿ. ಅದು ಆ ಹೃದಯ ನಂದು. ಬಲ ಸಹಿತವಾಗಿರುವ ಹೃದಯ, ದಟ್ ಹಾರ್ಟ್ ವಿಚ್ ಈಸ್ ಎಂಡೋಡ್ ವಿತ್ ಸ್ಟ್ರೆಂಗ್ತ್ ಈಸ್ ಇನ್ ಮೀ. ವೇರ್ ಆರ್ ಯು? ಐ ಆಮ್ ಇನ್ ಅಮೃತಂ. ಅಮೃತೇ ಅಂಡ್ ಅಮೃತಂ ಬ್ರಹ್ಮಣಿ. ಸೊ ಅಮೃತ ಎಲ್ಲಿದೆ? ಬ್ರಹ್ಮನಲ್ಲಿದೆ. ಸೊ ಇದೆಲ್ಲ ಈ ಅಮೃತ, ಔಷಧಿ, ಇಂದ್ರ. ಇಂದ್ರ ಈಸ್ ದಿ ಮಾನಿಟರ್ ಆಫ್ ದಿ Parjanya, the clouds. So ultimately, we come to all life depends upon the clouds. Clouds are the Parjanyas, and Parjanya ಅನುಗ್ರಹದಿಂದಲೇ ನಮಗೆ ಮಳೆ ಬರುತ್ತೆ. ಮಳೆಯಿಂದ ಭತ್ತ ಬರುತ್ತೆ ಎಲ್ಲ ಇರುತ್ತೆ. ಅದರಿಂದ ಪರ್ಜನ್ಯ ಜಪ ಅಂತ ಮಾಡ್ತಾರೆ. ಸಪೋಸ್ ಮಳೆ ಬರಬೇಕು ಅಂದರೆ, ಇಫ್ ಯು ವಾಂಟ್ ಗೆಟ್ ರೈನ್, ಇಫ್ ದರ್ ಇಸ್ ಸಮ್ ಪ್ರಾಬ್ಲಮ್ ಫಾರ್ ದ್ಯಾಟ್, then all people advise you to go into Parjanya Japa. Parjanya Japa ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಮಳೆ ಬರುತ್ತೆ. ಆ ಪರ್ಜನ್ಯಕ್ಕೋಸ್ಕರವೇ ನಾವು ದಿನ ಸಾಯಂಕಾಲ ಇಮಮ್ಮೇ ವರುಣ ಶ್ರುತಿ ಹವಾ ಮಧ್ಯಾಚ ಮೃಳಯ ತ್ವಾಮವಶುರಾಚ ಕೇತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತದಾಶಾಸ್ತೇಜಮಾನೋ ಹವಿರ್ಪಿ ಅಹೇಳಮಾನೋ ಅರುಣ ಇಹ ಅಬೋಧಿ. ಇಹ ಅಂದ್ರೆ ನೀವು ಜಾಗದಲ್ಲಿ ವರುಣ ಈಸ್ ದಿ ಗಾಡ್ ಆಫ್ ವಾಟರ್ಸ್, ಕಿಂಗ್ ಆಫ್ ವಾಟರ್ಸ್. ಸೊ ಆ ವರುಣ ದೇವರ ಅನುಗ್ರಹ ಇದ್ರೆ ನಿಮಗೆ ಮಳೆ ಬರುತ್ತೆ. ಅದರಿಂದ ಇಹ, ಓ ವರುಣ, ಯು ಪ್ಲೀಸ್ ಸೆಂಡ್ ವಾಟರ್ ಇನ್ ಅವರ್ ಏರಿಯಾ ಅಪಾನ್ ದಿ ಅರ್ತ್ ಅಂತ ವರುಣ ದೇವನಿಗೆ ವಿ ಮೇಕ್ ಎ ಪಿಟಿಷನ್ ಟು ಹಿಮ್. ಸೊ ಭೈರಪ್ಪನ ಅರ್ಥವಾಗ್ತಾ ಇದೆಯಲ್ಲ. ಸೊ ವರುಣ is the reservoir of all water. He has the ಆ ವಾಲ್ವ್ ಓಪನ್ ಮಾಡಬೇಕು. ಸೊ ರಿಸರ್ವಾಯರ್ ವಾಲ್ವ್ ಓಪನ್ ಮಾಡೋದು ವರುಣ ದೇವ. ಅದಕ್ಕೋಸ್ಕರ ನಾವು ವಿ ಕಮ್ ಟು ದಿ ಪರ್ಜನ್ಯ. ಪರ್ಜನ್ಯ ಈಸ್ ಯಜ್ಞ. ಪರ್ಜನ್ಯ ಯಜ್ಞ ಸಮುದ್ಭವ ಅಂತ. ನಾವು ಪೂಜಾದಿ ಯಜ್ಞಾದಿ ಕೃತಗಳು ಮಾಡ್ತಾ ಇದ್ರೆ, ವೆನ್ ವಿ ಆರ್ ಡೂಯಿಂಗ್ ಯಜ್ಞ, ಪೂಜಾ, ಆರಾಧನಾ, ಭಜನ, Sankirtana, when you are doing all these positive things, automatically rain clouds are formed. You get rains. That's why we always make a prayer at the end of the program. ಏನು ಹೇಳ್ತೀವಿ? ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಂತು ಸಸ್ಯ ಪಾಲಿತ ಲೋಕೋಯಂ ಕ್ಷೋಭರಹಿತೋ ಅಸ್ತು ಅಲ್ವಾ? ಈ ರೀತಿಯಾಗಿ we make a prayer that there must be subhikshata and all that must be there in the world. So today we stop here and we conclude tomorrow and further in Mahanyasa section. We are almost coming to the conclusion of this Mahanyasa section, with which we are able to empower ourselves, empower Paramatma or the gods, and bring us a positive result
That resultant being the grace, rain, health, and vyadhinasanarthi, putrarthi, dhanarthi, kamarthi, and so on. ಅಂತ ಆಗಲೇ ನಮಗೆ ಪರ್ಪಸ್ ಕೊಟ್ಬಿಟ್ಟಿದ್ದಾರೆ. Why are we taking to the count of the Mahanyasa? Because we have got to get the fulfillment of so many things, and all those things or desires will vary according to the people, because the people are having bhinna ruchi, lokaha bhinna ruchi. So because according as their own need, requirement, people are all doing that. So I stop here. Yes, Muniraj avare, or anybody? Om Sahana Bhavatu. Heli. Om Sahana Bhavatu Sahanau Punaktu Saha Viryankaravavahe Tejasvinavadhitamastu Ma Vidvishavahe. Om Shanti Shanti Shanti. Sarve Bhavantu Sukhinah. Sarve Santu Niramaya. Sarve Bhadrani Pashyantu. मा कश्चित् दुःखभाग् भवेत्. ओम शांति शांति शांतिः. हरि ओम तत्सत्. सर्वं श्रीकृष्णार्पणमस्तु. श्रीवासुदेवार्पणमस्तु. वेदपुरुष आशीर्वादो अस्तु. ओम तत्सत्.